ಶ್ರಮ ಕಳೆಯೋ ಉದ್ದೇಶ ಬಹಳ ಸರಳ ಅಲ್ವಾ? ಅದಕ್ಕೇನು ಬಹಳ ದೊಡ್ಡದಾದಂಥ ವಿಶೇಷ ಏನಿಲ್ಲ. ಸರಳ ಯಾಕಿರ್ಬೇಕು ಅಂದ್ರೆ ಸುಖವಾಗಿರ್ಬೇಕು ಮನುಷ್ಯ. ಸುಖ ಎಂಥ ಸುಖ ಬೇಕು? ಸುಖದಲ್ಲಿ ಎರಡಿದೆ. ಒಂದು ತಾತ್ಕಾಲಿಕ ಸುಖ, ಇನ್ನೊಂದು ಸಾರ್ವಕಾಲಿಕ ಸುಖ ಅಲ್ವಾ? ಸುಖದಲ್ಲಿ ಎರಡಿದೆ. ಒಂದು ಅನಾರೋಗ್ಯ ಕಾಡಿದಾಗ, ಏನೋ ನೋವಾದಾಗ ಪೇನ್ ಕಿಲ್ಲರ್ ತಿನ್ನೋದು ಅಲ್ವಾ? ಅದ್ರಲ್ಲಿ ಪರಿಹಾರ ಇದೆಯಾ? ಪರಿಹಾರ ಇಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕು? ಆ ರೋಗವನ್ನ ಕಂಡು ಹಿಡಿಬೇಕು. ಅದ್ರ ಮೂಲವನ್ನ, ಅದರ ಬೇರನ್ನ ಕಂಡು ಹಿಡಿದು ಕಿತ್ತು ಹಾಕ್ಬೇಕು. ಆ ಕಿತ್ತು ಹಾಕಿದ್ರೆ ಅದ್ ಮತ್ತೆ ಚಿಗುರೊಡೆಯೋದಿಲ್ಲ. ಆ ಗಿಡ, ಆ ಮರ, ಆ ಬಳ್ಳಿ ಮತ್ತೆ ಚಿಗುರೊಡೆಯೋದಿಲ್ಲ. ಅದಿದ್ರೆ ತಾನೇ ಬರೋದು. ಬುದ್ಧ ಧರ್ಮ, ಭಗವಂತ ಧರ್ಮವನ್ನು ಅಭ್ಯಾಸ ಮಾಡೋದಂದ್ರೆ ಇದು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಭಗವಂತರು ಸುದೀರ್ಘವಾಗಿ ಕಷ್ಟಪಟ್ಟು ಮಹಾಕರುಣೆಯಿಂದ, ಅದಕ್ಕೆ ಮಹಾಕಾರುಣಿಕೋ ನಾಥೋ ಅಂತ ಕರಿತೀವಿ ನಾವು ಅಲ್ವಾ? ಪಠಣೆಗಳಲ್ಲಿ ಬರುತ್ತೆ, ಜಯಮಂಗಲ ಗಾತ್ರ ಸುತ್ತದಲ್ಲಿ ಬರುತ್ತೆ, ಮಹಾಕಾರುಣಿಕೋ ನಾಥೋ. ನಾಥ ಅಂದ್ರೆ ಮೂಲ, ಲೀಡ್ ಮಾಡ್ತಕ್ಕಂಥ ಗುರುಗಳು. ಅವ್ರು ಹೆಂಗಿದ್ರು? ಮಹಾಕರುಣೆಯಿಂದ ಇದ್ರು. ಮಹಾಕರುಣೆಯಿಂದ ಈ ಧರ್ಮವನ್ನ ಬೋಧಿಸಿದ್ರು. ಯಾಕೆ? ಮತ್ತೆ ಮತ್ತೆ ಎಲ್ಲರೂ ತಾತ್ಕಾಲಿಕ ಸುಖದಲ್ಲಿ ಅದ್ರ ಹಿಂದೆ ಹೋಗ್ತಾ ಇರ್ತಾರೆ. ನೀವು ನೋಡಿ, ಗಮನಿಸಿ, ಸುತ್ತಮುತ್ತ ಗಮನಿಸಿ, ಎಲ್ಲರೂ ಕೂಡ ತಾತ್ಕಾಲಿಕ ಸುಖದ ಹಿಂದೆ ಹೋಗ್ತಾ ಇರ್ತಾರೆ. ಸಾರ್ವಕಾಲಿಕ ಸುಖದ ಹತ್ರ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಸೊ ಸಾರ್ವಕಾಲಿಕ ಸುಖವನ್ನು ಹುಡುಕಬೇಕಾದ್ರೆ ಅದಕ್ಕೆ ಭಗವಾನ್ ಏನ್ ಮೆಥಡ್ ಕೊಡೋದು? ಸರಳವಾಗಿ ಶೀಲ ಪಾಲನೆ ಮಾಡಿ ಅಂತ. ಶೀಲ ಅಂದ್ರೆ ಶೀಲ ಇರೋದ್ರಲ್ಲಿ ತಲಹಂತದ ಶೀಲ ಅಂದ್ರೆ ಪಂಚಶೀಲ, ಅದಕ್ಕಿಂತ ಸದ್ದಿಲ್ಲ. ತ್ರಿಶರಣವನ್ನ ತಗೊಳ್ಳೋದು, ಪಂಚಶೀಲವನ್ನ ಪಾಲನೆ ಮಾಡೋದು. ಪಂಚಶೀಲ ಪಾಲನೆ ಮಾಡಿದ್ರೆ ಭಗವಾನ್ ಹೇಳ್ತಾರೆ, ಪಂಚಶೀಲ ಮನುಷ್ಯ ಧಮ್ಮ. ಒಬ್ಬ ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಒಂದು ಮಾನದಂಡ. ಈಗ ಒಬ್ರು ನೀವು ಬೇರೆ ಬೇರೆ ಉದ್ಯೋಗವನ್ನ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಸುಮ್ಮನೆ ಹೋಗಿದ್ದೀರಾ ಅಲ್ಲಿ, ಅದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡಿರೋದಕ್ಕೆ ನೀವು ಅಲ್ಲಿ ಹೋಗಿದ್ದೀರಾ ಅಲ್ವಾ? ಯಾರೋ ಮೇಷ್ಟ್ರನ್ನ ಹಾಕೊಂಡೋಗಿ ನರ್ಸ್ ಮಾಡ್ತಾರ ಅಲ್ವಾ? ಆ ತಯಾರಿ ಇರತ್ತೆ. ಹಂಗೆ ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಒಂದು ತಯಾರಿ ಇರಬೇಕು. ಶಾರೀರಿಕವಾಗಿದ್ರೆ ಸಾಕು. ಶಾರೀರಿಕವಾಗಿ ನೋಡೋದಕ್ಕೆ ಮನುಷ್ಯನ ತರ ಕಂಡ್ರೆ ಸಾಕು. ಅವನು ಮನುಷ್ಯನ ತರ ಅವನ ವ್ಯವಹಾರಗಳಿರ್ಬೇಕು, ಅವನ ಯೋಚನಾ ಲಹರಿಗಳಿರ್ಬೇಕು. ಅವಾಗ ಅವನು ಮನುಷ್ಯನ ಆಗ್ಬಿಡ್ತಾನೆ, ನಿಜವಾದಂತ ಮನುಷ್ಯನಾಗ್ಬಿಡ್ತಾನೆ. ಸೊ ಭಗವಾನರು ಇದಕ್ಕೆ ಪಂಚಶೀಲವನ್ನ ಕೊಟ್ಟರು. ಆ ಪಂಚಶೀಲವನ್ನ ನೀವು ಗ್ರಹಣ ಮಾಡಿದ್ದೀರ ಅಲ್ವಾ? ಸೊ ಪಂಚಶೀಲ ಬಹಳ ಮುಖ್ಯ ಮನುಷ್ಯನಿಗೆ. ಇಲ್ಲದೆ ಇದ್ರೆ ಅವನು ಮನುಷ್ಯನ ತರ ಇರ್ತಾನೆ. ಆದ್ರೆ ಹೆಂಗಾಗಿ ಇರ್ತಾನೆ? ಪಾಲನೆ ಯಾರು ಪಂಚಶೀಲದ ಒಳಗಡೆ ಇರಲ್ಲ, ಅವನನ್ನು ನೋಡಿ ಶಾರೀರಿಕವಾಗಿ ಮನುಷ್ಯನಾಗಿರ್ತಾನೆ. ಆದ್ರೆ ಅವನ ವ್ಯವಹಾರ ಮೃಗದ ತರ ಇರುತ್ತೆ. ನೀವು ನೋಡಿ, ಗಮನಿಸಿ. ಯಾವಾಗ ಅವನು ಆಕ್ರೋಶಿತನಾಗ್ತಾನೆ, ತನ್ನನ್ನ ಒಂದು ರೀತಿ ಇನ್ನೊಬ್ಬರನ್ನ ಒಂದು ರೀತಿ ವ್ಯವಹರಿಸೋದಕ್ಕೆ ಶುರು ಮಾಡ್ತಾನೆ, ಅಥವಾ ತನ್ನವರನ್ನ ಒಂದು ರೀತಿ ಅನ್ಯರನ್ನ ಒಂದು ರೀತಿ ವ್ಯವಹರಿಸೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನು ಪಂಚಶೀಲದ ಹೊರಗಡೆ ಬರ್ತಾನೆ, ಸೊ ಅವಾಗ ಅವನಿಗೆ ಅರಿವಾಗತ್ತೆ. ಯಾಕೆ? ಅದು ಒಂದರಲ್ಲಿ ಒಂದು ಇಂಡೈರೆಕ್ಟ್, ನೇರವಾಗಿ ಅಲ್ಲದೆ ಇದ್ರೂ ಕೂಡ ಸುತ್ತಿ ಬಳಸಿ ಅದು ಅಲ್ಲಿಗೆ ಬರುತ್ತೆ. ಸೊ ಅದರಿಂದ ಪಂಚಶೀಲವನ್ನ ಬಹಳ ಮುಖ್ಯವಾಗಿ ಭಗವಾನರು ಶೀಲವನ್ನ ಹೇಳುದು. ಭಗವಾನರು ಎಂತ ಕಲ್ಯಾಣ ಮಿತ್ರರು ನೋಡಿ. ಭಗವಾನ್ ಏನ್ ಹೇಳ್ತಾರೆ? ದಾನಶೀಲ ಭಾವನ ಅಲ್ವಾ? ದಾನ ಕೊಡಿ, ಶೀಲವನ್ನ ಪಾಲನೆ ಮಾಡಿ, ಭಾವನ ಅಂದ್ರೆ ಮನಸ್ಸನ್ನ ಬೆಳೆಸ್ಕೊಳ್ಳಿ. ಅಲ್ಲಿ ಮುಗ್ದೋಯ್ತಾ?
ಮುಗುದಿಲ್ಲ. ಏನ್ ಮಾಡ್ಬೇಕು ಅಲ್ವಾ? ಈಗ ನೀವು ವಿದ್ಯೆ ಪಡೆದ ನಂತರ ಇನ್ನೊಬ್ಬರಿಗೆ ವಿದ್ಯೆ ಕಳಿಸೋದಕ್ಕೆ ಪ್ರೋತ್ಸಾಹ ಮಾಡ್ಬೇಕು, ಹೌದಾ ಅಲ್ವಾ? ಭಗವಂತ ಇದನ್ನ ಆ ಕಾಲಕನೇ ಹೇಳೋದು, ಚಾರಿತ್ರ ಶೀಲ, ಇನ್ನೊಂದು ವಾರಿತ್ರ ಶೀಲ. ನೀವು ಏನನ್ನ ಈ ಪಂಚಶೀಲ ಚೆನ್ನಾಗಿ ಪಾಲನೆ ಮಾಡ್ತೀರಾ, ಅಷ್ಟಕ್ಕೆ ನಿಲ್ಕ್ ಬಿಡೋದಲ್ಲ, ಅದನ್ನ ಮುಂದುವರಿಸೋದು, ಮತ್ತೆ ಇನ್ನೊಬ್ಬರನ್ನು ಪ್ರೇರಣೆಯನ್ನ ಮಾಡೋದು. ನೀವು ಶೀಲವನ್ನ ತಗೊಳ್ಳಿ, ಶೀಲ ಪಾಲನೆ ಮಾಡಿ, ಅಲ್ವಾ? ಆ ಕಾರಣಕ್ಕಾಗಿನೇ ನಮ್ ದಮ ಹೇಳಿರೋದು, ಇಲ್ಲದಿದ್ರೆ ದಮನೇ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಮಹಾಕಾರುಣಿಕೋ ನಾಥೋ ಹಿತಾಯ ಸಭಪಾನಿನೋ. ಎಲ್ಲ ಜೀವರಾಶಿಗಳು ವ್ಯತ್ಯಾಸ ಏನಿಲ್ಲ. ಅದು ದಮತಿಸ್ ಆದ್ರೂ ಅಷ್ಟೇ, ಡಾಕ್ಟರ್ ಜಗನ್ನಾಥ್ ಆದ್ರೂ ಅಷ್ಟೇ, ಇನ್ಯಾರಾದ್ರೂ ಅಷ್ಟೇ, ಇನ್ಯಾವುದೇ ಅನ್ಯ ಜೀವಿ ಆದ್ರೂ ಅಷ್ಟೇ, ಮನಸ್ತರದಲ್ಲಿ ಬೇರೆ ಭೇದ ಇಲ್ಲ. ಸಮಾನವಾದಂತ ಕರುಣೆಯಿಂದ. ಸೊ ಅವರು ಧಮ್ಮವನ್ನ ಹೇಳಿದ್ರು, ನೀವು ಶೀಲವನ್ನ ಪಾಲನೆ ಮಾಡಿ. ಪಂಚವರ್ಗೀಯ ಭಿಕ್ಷುಗಳಿಂದ ಶುರು ಮಾಡಿದ್ರು. ಧಮ್ಮಚಕ್ರದಲ್ಲಿ ಹೇಳಿರೋದೇನು? ಇದನ್ನೇ ಹೇಳಿರೋದು. ಅದು ಗಾಥೆಗಳ ಸಾಲಲ್ಲಿ ಹೇಳೋದು. ಹೇಳಿ 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 ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗತ್ತೆ ಆ ರೀತಿನಲ್ಲಿ ಹೇಳಿದ್ರು. ರಾಜ ಮಹಾರಾಜಗೆ ಹೆಂಗೆ ಹೇಳ್ಬೇಕು ಅವನ ರೀತಿನಲ್ಲಿ ಹೇಳ್ಬೇಕು, ಸೈನಿಕರಿಗೆ ಹೆಂಗೆ ಹೇಳ್ಬೇಕು ಅವ್ರಿಗೆ ಹಂಗೆ ಹೇಳ್ಬೇಕು, ಕೃಷಿ ಮಾಡೋನ್ಗೆ ಹೆಂಗೆ ಹೇಳ್ಬೇಕು ಅವ್ರ ರೀತಿಯಲ್ಲಿ ಹೇಳಿದ್ರು. ಸಾಮಾನ್ಯ ಕೃಷಿ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಹೆಂಗೆ ಹೇಳ್ಬೇಕು ಆ ರೀತಿಯಲ್ಲಿ ಹೇಳಿದ್ರು. ಕಲ್ಲ ಕಾಕರಿಗೂ ದಮ್ಮ ಹೇಳಿದ್ರು. ಸರ್ವರಿಗೂ ಕೂಡ ಸಮಾನವಾಗಿ ಧಮ್ಮವನ್ನ ಶೀಲದಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಅವರಿಗೆ ಪ್ರೋತ್ಸಾಹವನ್ನ ಮಾಡೋದು. ಅವರಿಂದ ಧಮ್ಮವನ್ನ ಪಡೆದು ನಂತರ ಭಗವಾನ್ ಹೇಳ್ತಾರೆ, ಚರತ ಬಿಕ್ಕವೇ ಚಾರಿಕಂಗ್, ಹೋಗಿ ನೀವೀಗ ಉಳಿಯೋದು ನಿಮ್ಗೇನು ಉಳಿದಿಲ್ಲ. ಅವರು ಹೋದ್ರು, ಅವ್ರ ಬಳಿ ಬಂದ ತಕ್ಷಣ ಪವಾಡ ಮಾಡಿದ್ರ, 5 ರೂಪಾಯಿ ಹಾಕಿ 50 ಲಕ್ಷ ಕೊಡಿಸ್ತೀನಿ, ಈ ತರ ಇತ್ತ? ಇಲ್ಲ, ಬುದ್ಧ ಧಮ್ಮದಲ್ಲಿ ಈ ತರ ಸಿಗಲ್ಲ. ಬಂದ್ರ ಬಾ, ನೀನ್ ರಾಜನ ಒಳ್ಳೇದಾಯ್ತು, ನಿನ್ ಸೇವಕನ ನೀನು ಒಳ್ಳೇದಾಯ್ತು, ತಗೋ ಶೀಲ, ಪಂಚಶೀಲ ತಗೊಳ್ಳಿ, ಅಷ್ಟೇ. 5 ಶೀಲವನ್ನ ಕೊಟ್ರು. ಅವನಿಗೆ ಆ ಪಂಚಶೀಲದಲ್ಲಿ ತೃಪ್ತಿ ಆಯಿತು, ಆನಂದವಾಯಿತು. ಅದನ್ನು ಪರಿಪೂರ್ಣವಾಗಿ ಬಲಿಷ್ಠವಾಗಿ ಅದನ್ನ ಬದುಕಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ. ಅವನು ಬರ್ತಾನೆ, ಇನ್ನು ನಾನು ಇದನ್ನು ಎಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಕೊಟ್ರು. ಅವ್ರಿಗೆ ಅಷ್ಟಶೀಲವನ್ನ ಕೊಟ್ರು. ಬೆಳೀತಾ ಬೆಳೀತಾ ಹೋಯ್ತು. ಜನ ಅದನ್ನ ಅನುಭವಿಸೋದಕ್ಕೆ ಶುರು ಮಾಡಿದ್ರು. ಶುರುವಾಗಿ ಇಡೀ ಮಜ್ಜಿಮ ದೇಶ ಧಮ್ಮದಲ್ಲಿ ಪಸರಿಸಿತು. ಇಡೀ ಮಜ್ಜಿಮ ದೇಶದಲ್ಲಿ ಧಮ್ಮ ಸಂಪೂರ್ಣವಾಗಿ ಪಸರಿಸಿತು. ಎಲ್ರಿಗೂ ಕೂಡ ಧಮ್ಮದ ಸಂಪರ್ಕಕ್ಕೆ ಬಂದರು. ಈ ತರ ಧಮ್ಮದ ಸಂಪರ್ಕಕ್ಕೆ ಬರ್ತಾ ಇದ್ದಾಗ ಭಗವಾನರು ಮೊದಲಿಗೆ ರಾಜಗೃಹದಲ್ಲಿ ಬಂದು ಬರ್ತಾರೆ. ಅವರು ಅಲ್ಲಿಂದ ಕಪಿಲವಸ್ತುಗೆ ಹೋಗಿರೋದು ನೀವು ಕೇಳಿರ್ತೀರ. ಧಮ್ಮವನ್ನ ಪ್ರತಿ ಬಾರಿ ನೀವು ಅಭ್ಯಾಸನೂ ಮಾಡ್ತೀರಾ. ಈ ರಾಜಗೃಹದಲ್ಲಿ ಹತ್ರ ಒಬ್ಬ ಧನಿಕ ಇರ್ತಾನೆ, ಅತಿ ಶ್ರೀಮಂತ. ಸೊ ಅವನಲ್ಲಿ ರಾಜಗೃಹ ಮತ್ತು ಶ್ರಾವಸ್ತಿನಲ್ಲಿ ಅತಿ ಹೆಚ್ಚು ಧನಿಕರಿದ್ದಂತ ಜಾಗ. ಸೊ ರಾಜಗೃಹದಲ್ಲಿ ಅವನು ಶ್ರೀಮಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಸೊ ಮಗ ಹುಟ್ಟಿದ, ಅದು ಶ್ರೀಮಂತ ಅಲ್ವಾ, ಅವನ ಕಲ್ಪನೆಗೆ ಹಿತಿಮಿತಿ ಇರತ್ತ. ಸೊ ತನ್ನ ಮಗನನ್ನ ಬಹಳ ಪ್ರೀತಿಯಿಂದ ಬೆಳೆಸ್ಬೇಕು ಅಂತ ಒಂದಷ್ಟು ಯೋಜನೆಗಳನ್ನ ಹಾಕೊಂಡು ತಯಾರಿಯನ್ನ ಮಾಡ್ತಾನೆ. ಆದ್ರೆ ಎಲ್ಲವೂ ಕೂಡ ನಾವು ಅಂದ್ಕೊಂಡಂಗ ಆಗತ್ತ ಅಲ್ವಾ? ಭಗವಂತ ಏನ್ ಹೇಳ್ತಾರೆ, ಎಲ್ಲವೂ ಕಾರ್ಯಕಾರಣದ ಸಂಬಂಧವನ್ನ ಹೊಂದಿದೆ. ಗಾಳಿ ಇಲ್ಲದೆ ಎಲೆ ಕೂಡ ಅಲ್ಲಾಡಲ್ಲ. ಆ ಗಾಳಿ ಕಾಣದೇ ಇರಬಹುದು. ಮನಸ್ಸು ಸೂಕ್ಷ್ಮವಾಗಿದ್ದವ್ರಿಗೆ ಅದನ್ನ ಅನುಭವಿಸೋದಕ್ಕಾಗತ್ತೆ, ಕಾಣಿಸೋದಕ್ಕೆ ಬರಲ್ಲ, ಕಣ್ಣಲ್ಲಿ ನೋಡಕ್ ಬರಲ್ಲ.
ಸೊ ಭಗವಾನರು ಸೊ ಅಂತಹ ಒಂದು ರಾಜಗೃಹದಲ್ಲಿ ಆ ಶ್ರೀಮಂತನಿಗೆ ಧನಿಕನಿಗೆ ಒಬ್ಬ ಮಗ ಹುಡ್ತಾನೆ. ಆ ಮಗು ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾ ಇದ್ದಂಗೆನೆ ಸಹಜವಾಗಿ ಶ್ರೀಮಂತರ ಮಕ್ಕಳು ಅಂದ್ರೆ ಅವ್ರಿಗೆ ಆಭರಣಗಳನ್ನ ವಿಶೇಷ ವಸ್ತ್ರಗಳನ್ನು ಹಾಕೋದು ಸಹಜ ಪ್ರಕ್ರಿಯೆ. ಆದ್ರೆ ಈ ಮಗ ತದ್ವಿರುದ್ಧವಾಗಿ ಅದನ್ನು ಪ್ರತಿಕ್ರಿಯಿಸ್ತಾ ಇರ್ತಾನೆ. ಅವನಿಗೆ ಯಾವುದೇ ಆಭರಣಗಳನ್ನ ಹಾಕೋದು ಇಷ್ಟ ಇರಲ್ಲ, ಅವನಿಗೆ ಯಾವುದೇ ನೀವು ವಿಶೇಷ ಅಲಂಕಾರಗಳು ಇಷ್ಟ ಇರಲ್ಲ, ಬಟ್ಟೆ ಬರೆ ಹಾಕಿದ್ರು ಕೂಡ ಅದನ್ನು ತೆಗಿತಾ ಇರ್ತಾನೆ. ಅವ್ನಿಗೆ ಆ ಮಗುವಿಗೆ ನಗ್ನವಾಗಿರೋದು ಖುಷಿ. ನೀವು ಎತ್ತರದ ಜಾಗದಲ್ಲಿ ನೀವು ಹಾಸಿಗೆಯಲ್ಲಿ ಮಲಗಿಸಿದ್ರೆ ಅವನು ಎದ್ದು ಬಂದು ನೆಲದಲ್ಲಿ ಮಲಗೋನು. ಈ ರೀತಿ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಬಾಲ್ಯದಲ್ಲಿ ಅವ್ರೇನ್ ತಿಳ್ಕೊಳ್ತಾರೆ, ಇವನ ಮಗು ಅಲ್ಲ, ಮಗು ಈ ತರ ಇರುತ್ತೆ ಸಹಜವಾಗಿ ಅಂತ ಅಂದ್ಕೊಂಡಿರ್ತಾನೆ. ಓ ಇದು ಮಗು, ಆ ಕಾರಣಕ್ಕಾಗಿ ಈ ಮಗು ಈ ತರ ಮಾಡ್ತಾ ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಅದು ಮಗು ಬೆಳೀತಾ ಇರತ್ತೆ. ಆದ್ರೆ ಅದರ ಯಾವುದೇ ಚಲನವಲನಗಳಲ್ಲಿ ಯಾವುದೇ ಬದಲಾವಣೆಗಳನ್ನ ಕಾಣೋದಿಲ್ಲ. ಮನೆಯವರಿಗೆ ಬೇಕಾದಷ್ಟು ಅವ್ರಿಗೆ ಆ ಮಗುವಿಗೆ ಬುದ್ಧಿವಾದ ಹೇಳಿದ್ರು ಕೂಡ ಆ ಮಗು ನಗ್ನವಾಗಿರೋದಕ್ಕೆ ಬಯಸುತ್ತೆ. ಮತ್ತೆ ನೆಲದ ಮೇಲೆ ಮಲಗೋದನ್ನ ಅಭ್ಯಾಸ ಮಾಡುತ್ತೆ. ಎಲ್ಲುವರೆಗೂ ಅದು ಬೆಳೆಯುತ್ತೆ ಅಂತಂದ್ರೆ ತನ್ನ ಮಲ ವಿಸರ್ಜನೆಯಲ್ಲಿ ಆಟವಾಡಿ ಅದನ್ನೇ ಸೇವನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಬಹಳ ಪ್ರಯತ್ನದ ನಂತರ ಆ ಧನಿಕರು, ಆ ಮಗುವಿನ ಪೋಷಕರು, ತಂದೆ ತಾಯಿಗಳು ಉತ್ಸಾಹವನ್ನ ಕಳ್ಕೊಂಡು ಬಿಡ್ತಾರೆ. ಈ ಮಗುವನ್ನ ಇನ್ನು ತಿದ್ದೋದು ಕಷ್ಟ ಇದೆ, ನಮ್ಮ ಮಾತನ್ನ ಈ ಮಗು ಕೇಳಲ್ಲ ಅಂತ ಅದಕ್ಕೆ ಅವರಿಗೆ ಸ್ಪಷ್ಟ ಆದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಿಘಂಟನಾಥರು ಅಂತ ಇರ್ತಾರೆ. ಸೊ ಅವರು ಕೂಡ ಭಗವಾನ್ ಬುದ್ಧರ ಕಾಲದಲ್ಲಿ ಬೇರೆ ಬೇರೆ ಪಂಥಗಳಿದ್ವು. ನೀವು ತ್ರಿಪೀಠಕವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಬೇರೆ ಬೇರೆ ಪಂಥದ ಬೇರೆ ಬೇರೆ ರೀತಿಯಾದಂತ ಗುಂಪುಗಳಿದ್ವು. ಅವರು ಕೂಡ ನಾನು ಹೇಳೋದೇ ಸರಿ ಅನ್ನತಕ್ಕಂಥ ವಿಚಾರಧಾರೆಗಳನ್ನ ಸಮಾಜದ ಮುಂದೆ ಹೇಳ್ತಾ ಇದ್ರು. ಅಂತಹ ಕಾಲದಲ್ಲಿ ಅವರು ಇನ್ನು ನಿಘಂಟನಾಥ ಅವರು ಕೂಡ ನಗ್ನರಾಗಿಯೇ ಇರ್ತಾ ಇದ್ರು. ಅಂತವ್ರ ಬಳಿ ಹೋಗಿ ಇವರು ಆ ಮಗುವಿನ ತಂದೆ ತಾಯಿಗಳು ಮಾತಾಡಿ ಅವ್ರಿಗೆ ಹೇಳಿ ಆ ಮಗುವನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಅವರು ಕೂಡ ಅದನ್ನು ಒಪ್ಪಿ ಆ ಮಗುವನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ನಂತರ ಆ ಮಗುವಿಗೆ ಅವ್ರದೇ ಆದಂತ ಬೋಧನೆಗಳನ್ನ ಮಾಡ್ತಾರೆ. ಮಾಡಿದ ನಂತರ ಆ ಮಗು ಹಂಗೆ ಇರುತ್ತೆ. ಕೆಲವು ದಿನಗಳ ನಂತರ ಅವರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲರನ್ನ ಅವ್ರ ಮನೆಗೆ ಯಾರು ಆ ನಗ್ನವಾಗಿರ್ತಕ್ಕಂಥ ಮಗುವಿನ ಪೋಷಕರು ಅವ್ರ ಮನೆಗೆ ಭೋಜನ ದಾನಕ್ಕೆ ಆಹ್ವಾನವನ್ನ ಮಾಡ್ತಾರೆ. ಆದ್ರೆ ಎಲ್ಲರೂ ಕೂಡ ಆ ದಿನ ಭೋಜನ ದಾನಕ್ಕೆ ಹೋಗ್ತಾರೆ. ಆದ್ರೆ ಈ ಮಗು ಈಗ ಹುಡುಗನಾಗಿದ್ದಾನೆ, ಇವನು ಹೋಗೋದಕ್ಕೆ ಒಪ್ಪಲ್ಲ. ನೀವು ಹೋಗಿ ಬನ್ನಿ, ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ಸಮಜಾಯಿಸಿ ಕೊಟ್ಕೊಂಡು ಅವ್ರನ್ನ ಕಳಿಸ್ತಾನೆ. ಅವರೆಲ್ಲ ಹೋಗ್ತಾರೆ. ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಭೋಜನವನ್ನ ಸ್ವೀಕಾರ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ವಾಪಸ್ ಬರ್ತಾರೆ. ಆದ್ರೆ ಈ ಹುಡುಗ ಅಲ್ಲಿ ಆಹಾರವನ್ನು ಕೂಡ ಸೇವನೆ ಮಾಡಲ್ಲ. ಆ ಆಶ್ರಮದಲ್ಲಿ ಆಹಾರ ಕೊಟ್ರೆ ಅದು ಕೂಡ ಸೇವನೆ ಮಾಡಲ್ಲ. ಬರೀ ಕೇಳಿದ್ರೆ ನಾನು ಗಾಲಿಯನ್ನ ಸೇವನೆ ಮಾಡ್ತೀನಿ, ನಾನು ಗಾಲಿ ಸೇವನೆ ಮಾಡ್ಕೊಂಡು ಬದುಕ್ತೀನಿ ಅಂತ ಹೇಳ್ತಾನೆ. ಬೆಳೀತಾ ಬೆಳೀತಾ ಇರ್ತಾನೆ. ಅವರಿಗೆ ಆ ಆಶ್ರಮದಲ್ಲಿ ಇರ್ತಕ್ಕಂಥವ್ರಿಗೆ ಸಂಶಯ ಬರುತ್ತೆ. ಸಂಶಯ ಬಂದಾಗ ಅವ್ರ ಮೇಲೆ ಒಂದು ದೃಷ್ಟಿ ಇಟ್ಟಿರ್ಬೇಕು, ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳ್ಕೊಂಡು ಮತ್ತೊಂದ್ಸರಿ ಅವರು ಅದೇ ರೀತಿ ಹೊರಗಡೆ ಭೋಜನ ದಾನಕ್ಕೆ ಹೋದಾಗ ಇವನು ನಾನು ಬರಲ್ಲ ಅಂತ ಹೇಳ್ಕೊಳ್ತಾನೆ. ಅವರೆಲ್ಲರೂ ಕೂಡ ನಿರ್ಗಮಿಸಿದ ನಂತರ ಇವನು ತನ್ನ ಹಳೆಯ ಚಾಲಿಯನ್ನು ಮುಂದುವರಿಸ್ತಾನೆ. ಅವ್ರು ಹೋದ ನಂತರ ಮಲವನ್ನ ಸೇವನೆ ಮಾಡಿಕೊಂಡು ಯಾರು ನೋಡಿಲ್ಲ ಅಂತ ಅವರು ಎಲ್ಲ ಹೋದ ನಂತರ ಅದನ್ನ ಸೇವನೆ ಮಾಡ್ಕೋತಾನೆ. ಸೇವನೆ ಮಾಡ್ಕೊಂಡಾಗ ಗೊತ್ತಾಗತ್ತೆ
ಅವರೆಲ್ಲರೂ ಹಿಂದಿರುಗಿ ಬಂದಾಗ ಸೊ ಅವರು ಅವರ ಹಿರಿಯ ಗುರುಗಳ ಬಳಿ ಆ ಮಾಹಿತಿಯನ್ನು ಹೇಳ್ಕೊಳ್ತಾರೆ. ಇವನು ಈ ರೀತಿಯಾಗಿ ತಪ್ಪು ಸಂದೇಶವನ್ನ ಕೊಟ್ಟು ಇವನು ಈ ರೀತಿಯಾಗಿದ್ದಾನೆ, ಸೊ ಇವನು ಆಹಾರ ಯಾಕೆ ಸೇವನೆ ಮಾಡಲ್ಲ ಅಂತಂದ್ರೆ ಇವನು ತನ್ನ ಮಲವನ್ನ ಸೇವನೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಅವನನ್ನ ಬಹಿಷ್ಕರಿಸ್ತಾರೆ. ಬಹಿಷ್ಕರಿಸಿ ಹೊರ ನಡೀತಾನೆ. ಹೊರ ನಡೆದು ಊರು ಅಳೆಯುತ್ತಾ ಇರ್ತಾನೆ, ಸುತ್ತಮುತ್ತದ ಊರುಗಳಲ್ಲಿ ಅಳೆಯುತ್ತಾನೆ. ಜನ ಇವಾಗ್ಲೂ ಇದಾರಲ್ವಾ ಎಕ್ಸ್ಟ್ರಾ. ಸೊ ಧಮ್ಮಚಕ್ರದಲ್ಲಿ ಹೇಳ್ತಾರೆ, ಸೊ ಕಾಮೇಸು ಕಾಮೇಸು ಕಲ್ಲೆ ಕಾನು ಯೋಗು ಕೀನು ಘಮ್ಮು ಕುತುಜ್ಜನಕು ಅನರಿಯೋ ಅನರ್ಥ ಸನ್ನಿಹಿತು. ಸೊ ಇನ್ನೊಂದು ಅರ್ಥ ಕಿಲ ಮತ್ತ ಅನುಯೋಗ, ಈ ಎರಡನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಇವರು ಈಗ ಯಾರು ಈ ಎರಡನ್ನ ಮಾಡ್ತಾರೋ ಅವ್ರಿಗೆ ಜನ ಬಹುಪರ ಕೇಳ್ತಾರೆ. ಆ ಕಾಲದಲ್ಲೂ ಅಂತ ಜನ ಇದ್ರು. ಇವರು ಹೊರಗಡೆ ಹೋದಾಗ ನಗ್ನವಾಗಿರ್ತಾ ಇದ್ದ. ಸೊ ಮತ್ತೆ ಅಲ್ಲೂ ಕೂಡ ಆರಂಭದಲ್ಲಿ ಅವನು ನಗ್ನ ಸನ್ಯಾಸಿಗಳ ಜೊತೆ ನಿಘಂಟರ ಜೊತೆ ಇದ್ದಾಗ ಕೂದಲನ್ನ ಹಿಂಗೆ ಕಿತ್ತು ತೆಗೆಯೋದು, ಅದು ಕಷ್ಟ ಇದ್ರೂ ಕೂಡ ಅದನ್ನ ಮಾಡ್ತಾ ಇದ್ದ. ಸೊ ಇಲ್ಲಿ ಹೊರಗಡೆ ಬಂದಾಗ ಕೂಡ ಅವನು ತನ್ನ ಕೂದಲನ್ನ ಕಿತ್ತು ಕೈಯಲ್ಲಿ ಕಿತ್ತು ತೆಗೆಯೋದು, ಆಮೇಲೆ ನಗ್ನವಾಗಿನೇ ಇರೋದು, ಬರಿ ನೆಲದಲ್ಲಿ ಬಂಡೆಗಲ್ಲಿನ ಮೇಲೆ ಮಲಗೋದು, ಆಹಾರವನ್ನ ಸೇವನೆ ಮಾಡದೇ ಇರೋದು. ಜನ ಏನಾದ್ರೂ ಆಹಾರಗಳನ್ನ ತಂದುಕೊಟ್ರೆ ಈ ತರ ಮಾಡಿದಾಗ ಜನ ಏನ್ ಮಾಡ್ತಾರೆ, ಸೊ ಇವನು ಬಹಳ ಮೇಧಾವಿ ಜ್ಞಾನಿ ಅಂತ ತಿಳ್ಕೊಂಡು ಬಿಡ್ತಾರೆ. ಅವ್ರ ಹಿಂದೆ ಜನ ಸಾಗರವೇ ಶುರುವಾಗತ್ತೆ. ಆ ಕಾಲಕ್ಕೂ ಜನ ಅವನ ಹಿಂದೆ ಹೋದ್ರು, ಇವನು ಮಹಾನ್ ಯೋಗಿಯಾಗಿದ್ದಾನೆ ಅಂತ ತಿಳ್ಕೊಳ್ತಾ ಇದ್ರು. ಜನ ಬಂದಾಗ ಅವನು ಒಂಟಿ ಕಾಲಲ್ಲಿ ನಿಲ್ತಾ ಇದ್ದ, ಬಾಯಿಯನ್ನ ತೆರಿತಾ ಇದ್ದ. ಕೇಳಿದ್ರೆ ಹೇಳ್ತಾ ಇದ್ದ, ನಾನು ಒಂಟಿ ಕಾಲಲ್ಲಿ ನಿಂತು ಗಾಳಿಯನ್ನ ಸೇವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜನರಿಗೆ ಸಮಜಾಯಿಷಿಯನ್ನ ಕೊಡ್ತಾ ಇದ್ದ. ಸೊ ಹಂಗೆ ಇರ್ತಾ ಇರ್ತಾ ಅವನು ಅಲ್ಲೂ ಕೂಡ ಎಲ್ಲೆಲ್ಲ ರಾತ್ರಿ ಮಲಗೋ ಬೆಳಿಗ್ಗೆ ಬೇಗ ಎದ್ದು ಸೊ ಮಲವನ್ನ ತಿನ್ನೋದು, ಆಮೇಲೆ ಜನ ಬರೋ ಹೊತ್ತಿಗೆ ಒಂಟಿ ಕಾಲಲ್ಲಿ ನಿಂತು ಬಾಯಿಯನ್ನ ತೆರೆದಿಡೋದು ಮಾಡ್ತಾ ಇದ್ದ. ಸೊ ಆ ತರ ಸುಮಾರು ವರ್ಷಗಳನ್ನ ಕಳೀತಾನೆ. ಸರಿ, ಸುಮಾರು ಅವನ ಬದುಕಲ್ಲಿ 55 ವರ್ಷಗಳು. ಸೊ ಸರಿ, ಸುಮಾರು ಒಂದು 55 ವರ್ಷಗಳ ವಯಸ್ಸಿನವ ಆಗ್ಬಿಡ್ತಾನೆ. ಅಲ್ಲಿವರೆಗೂ ಬಾಲ್ಯದಲ್ಲಿ ಇದ್ದಂತ ಎಲ್ಲ ಗುಣಗಳನ್ನ ಕೂಡ ಅವನು ಬೆಳೆಸ್ಕೊಂಡು ಮುಂದುವರಿಸ್ಕೊಂಡಿರ್ತಾನೆ. ಸೊ ಭಗವಾನರು ಶ್ರಾವಸ್ತಿನಲ್ಲಿದ್ರು. ಸೊ ಇರಬೇಕಾದ್ರೆ ಪ್ರತಿ ಬಾರಿ ಭಗವಾನರ ಅವರ ದೈನಂದಿನ ಚಟುವಟಿಕೆ ನಿಮ್ಗೆ ಗೊತ್ತಿರ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಅವರು ಮಹಾಕರುಣ ಸಮಾಪತ್ತಿನಲ್ಲಿ ನೋಡೋದು, ಮಹಾಕರುಣೆಯಿಂದ ನೋಡಿ ಇವತ್ತು ನಾನು ಯಾರಿಗೆ ಧಮ್ಮವನ್ನ ಹೇಳಿದ್ರೆ ಒಳ್ಳೆಯದಾಗತ್ತೆ, ಹಿತವಾಗತ್ತೆ ಅಂತ ನೋಡ್ತಾ ಇದ್ದ. ನೋಡಿ ಅವ್ರ ಬಳಿ ಅವ್ರು ಹೋಗ್ತಾ ಇದ್ರು. ಅವತ್ತು ಕೂಡ ಮಹಾಕರುಣ ಸಮಾಪತ್ತಿನಲ್ಲಿ ನೋಡ್ತಾರೆ. ನೋಡಿದಾಗ ಇವನ್ ಕಾಣಿಸ್ಕೊಳ್ತಾನೆ. ಆದ್ರಿಂದ ಅಲ್ಲಿಂದ ಆನಂದವಂತಿಗೆ ಹೇಳಿ ನಿರ್ಗಮಿಸ್ತಾರೆ. ಸೊ ಅಲ್ಲಿಂದ ಅವನಿರೋ ಜಾಗದ ಹತ್ರ ಹೋಗ್ತಾರೆ. ಹೋಗಿ ಏನಾಗತ್ತೆ, ಅವನ ಬಳಿ ಅವನೊಂದು ಭಾಗದ ಒಂದು ಪ್ರದೇಶದಲ್ಲಿ ಇರ್ತಾನೆ. ಸ್ವಲ್ಪ ನಿರ್ಜನ ಪ್ರದೇಶ ಅಂತ ಹೇಳ್ಬೋದು. ಆ ಪ್ರದೇಶದಲ್ಲಿ ಇರ್ತಾನೆ. ಅಲ್ಲಿ ಹೋಗಿ ಸೊ ಭಗವಾನ್ ಹೋಗೋದಕ್ಕಿಂತ ಮೊದಲೇ ಮನಸ್ಸಲ್ಲಿ ಅವನಲ್ಲಿ ಆ ಗಲೇಜುಗಳೆಲ್ಲ ಇರುತ್ತಲ್ಲ, ಅದೆಲ್ಲವೂ ಕೂಡ ತೊಯ್ದು ಹೋಗ್ಲಿ, ಅದೆಲ್ಲವೂ ಮಳೆ ಬರಲಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾರೆ. ಸೊ ಭಗವಾನ್ ಹೋಗೋ ಹೊತ್ತಿಗೆ ಅಲ್ಲೆಲ್ಲ ಮಳೆ ಬಂದು ಕೊಚ್ಕೊಂಡು ಶುದ್ಧವಾಗಿರುತ್ತೆ ಆ ಪ್ರದೇಶ ಎಲ್ಲ. ಸೊ ಹೋಗಿ ಅವನನ್ನ ಕರೀತಾರೆ. ಕರೆದು ನನಗೊಂದಿನ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಬೇಕು ಅಂತ ಹೇಳಿದಾಗ ಸೊ ಅವನು ಜನ ಅಷ್ಟೊತ್ತಿಗೆಲ್ಲ ಹೊಗಳಿರ್ತಾರಲ್ವ, ಮನುಷ್ಯನಿಗೆ ಹೊಗಳಿದಾಗ ಏನ್ ಬರುತ್ತೆ ಹೇಳಿ, ಏನಾಗತ್ತೆ, ಕೊಂಬು ಬರುತ್ತೆ ಅಲ್ವಾ. ಸ್ವಲ್ಪ ತಿಳ್ಕೊಂಡ ತಕ್ಷಣ ಏನಾಗತ್ತೆ, ಕೊಂಬು ಬರುತ್ತೆ ಅಲ್ವಾ. ಸೊ ಜ್ಞಾನ ತಿಳುವಳಿಕೆಗಳು ಕಿವಿ ಆಗ್ಬೇಕು, ಕೊಂಬಾದ್ರೆ ಕಷ್ಟ. ಈಗ ಸಮಾಜದಲ್ಲಿ ಗಡ್ಬಡ ಆಗೋದು ಯಾಕೆ, ತಿಳುವಳಿಕೆ ಕೊಂಬಾಗೋದಕ್ಕೆ. ತಿಳುವಳಿಕೆ ಕಿವಿ ಇದ್ದಂಗಿರ್ಬೇಕು, ಕ್ವಾಲಿಟಿ ಇರುತ್ತೆ. ಕೊಂಬಾದ ತಕ್ಷಣ ಅಲ್ಲಿ ತಿವಿಯನ ಅಂತ ಇಲ್ಲಿ ತಿವಿಯನ ಅಂತ ಮನಸ್ಸಾಗೋದಕ್ಕೆ ಶುರು ಆಗುತ್ತೆ. ನಡೆಯೋದಿದೆ. ಸೊ ಇವನಿಗೂ ಕೂಡ ಜನ ಪ್ರಶಂಸೆ ಮಾಡ್ತಾ ಇರ್ತಾರೆ ಇರೋದ್ರಿಂದ ಇವನಿಗೂ ಕೂಡ ತಲೆಯಲ್ಲಿ ಅಹಂಕಾರ ಬೆಳೀತಾ ಇರುತ್ತೆ. ಇವನು
ಭಗವಾನ್ರಿಗೆ ರೆಸ್ಪಾನ್ಸ್ ಮಾಡಲ್ಲ, ಸಹಕರಿಸಲ್ಲ. ಸೊ ನಾನು ಅಲ್ಲಿ ಇರ್ತೀನಿ ಅಂತ ಕೇಳಿದಾಗ ಅದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ಒಂದು ಜಾಗ ಇರುತ್ತೆ, ಅಲ್ಲಿ ಹೇಳ್ತಾರೆ ಇಲ್ಲ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದಾಗ ಸೊ ಅಲ್ಲಿ ನೀನು ಇರೋದಾದ್ರೆ ಇರಬಹುದು ಅಂತ ಹೇಳ್ತಾನೆ. ಸೊ ಅಲ್ಲಿ ಆ ರಾತ್ರಿ ಭಗವಾನ್ರು ಸೊ ಅವ್ರು ಭೋಜನ ದಾನವನ್ನು ಮುಗಿಸಿದ ನಂತರ ಅಲ್ಲಿ ಬಂದಿರ್ತಾರೆ. ಸೊ ಅಲ್ಲಿ ರಾತ್ರಿ ಭಗವಾನ್ರು ಧ್ಯಾನ ಮಗ್ನರಾಗ್ತಾರೆ. ಸೊ ಧ್ಯಾನ ಮಗ್ನರಾದಾಗ ಸೊ ದೇವಜೀವಿಗಳು ಭಗವಾನರನ್ನು ಭೇಟಿ ಮಾಡ್ತಾರೆ. ನೀವು ಸುತ್ತಗಳನ್ನೆಲ್ಲ ಓದಿದಾಗ ಅದರಲ್ಲಿ ಉಲ್ಲೇಖಗಳು ಬರ್ತವೆ. ಇವತ್ತು ನಾವು ಮಂಗಲ ಸುತ್ತವನ್ನು, ಮಹಾಮಂಗಲ ಸುತ್ತವನ್ನು ಪಠನೆ ಮಾಡುದು ಅಲ್ವಾ, ಅದರಲ್ಲಿ ಇರತ್ತೆ ಏವಂ ಮೇ ಸುತಂ ಏಕಂ ಸಮಯಂ ಭಗವಾ ಸಾವತ್ತಿಯಂ ವಿಹರತಿ ಜೇತವನೇ ಅನಾಥ ಪಿಂಡಿಕ ಸ ಆರಾಮೆ. ಸೊ ಅನಾಥ ಪಿಂಡಿಕನ ಆಶ್ರಮದಲ್ಲಿದ್ದಾಗ ಸೊ ದೇವತೆಗಳು ಅನ್ಯತರ ದೇವತ ಅಭಿಕಂತಾಯ ರಥಿಯ ಅಭಿಕಂತವನ್ನ ಕೇವಲ ಕಪ್ಪಂ ಜೇತವನಂ ಓಭಾಸೇತ್ವ, ಎಷ್ಟು ಪ್ರಕಾಶಮಾನವಾಗಿತ್ತು, ಬೆಳಗಿಸಿದ್ರು. ಹಂಗೇನೆ ಭಗವಂತ ಜಾಗಕ್ಕೆ ಈ ಅನ್ವಿಸಿಬಲ್ ಬೀಯಿಂಗ್ ಅಂತ ಏನ್ ಕರಿತೀವಿ ದೇವಜೀವಿಗಳು, ಅವು ಆ ಜಾಗಕ್ಕೂ ಕೂಡ ಬಂದು ಹೋದ್ರು. ಇದನ್ನ ಇವನು ನೋಡ್ತಾನೆ. ನೋಡ್ಕೊಂಡ ನಂತರ ಸೊ ಇವನು ಗೊತ್ತಾಗತ್ತೆ, ಆದ್ರೆ ಮನಸ್ಸಲ್ಲಿ ಅಹಂಕಾರ ಇರುತ್ತಲ್ವ, ಸೊ ಅದರಿಂದ ಹಂಗೆ ಇರ್ತಾನೆ. ಸೊ ಬೆಳಗಾದಾಗ ಸೊ ಇವರು ಭಗವಾನರು ಅವನನ್ನ ಅವನ್ ಕೇಳ್ತಾನೆ, ಈ ತರ ಆಯ್ತಲ್ವ ಏನದು ಅಂತ. ಸೊ ಏನದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಭಗವಾನ್, ನಾನು ಸೊ ದೇವಜೀವಿಗಳು ಇಂದ್ರ ಈ ತರದ ದೇವಜೀವಿಗಳು ಬಂದು ಭೇಟಿ ಮಾಡಿ ಹೋದ್ರು ಅಂದಾಗ ಸೊ ಅವನಿಗೆ ಮನಸ್ಸಲ್ಲಿ ಅಹಂಕಾರದ ಮಬ್ಬು ಏನು ಕವಿದಿರೋದ್ರಿಂದ, ಸೊ ಮಂಜು ಕವಿದಿರೋದ್ರಿಂದ ಅವನಿಗೆ ಅದು ನಾಟೋದಿಲ್ಲ. ಸೊ ಆದ್ರೆ ಭಗವಾನರು ಅವನ ಬಗ್ಗೆ ಮಾತಾಡಿದಾಗ, ಅವರಿಬ್ರು ಮಾತಾಡಿದಾಗ ಅವನು ಹೇಳ್ತಾನೆ, ನೀನು ಹೆಂಗಿರ್ತೀಯ, ನಿನ್ನ ನಿನ್ನ ಅಭ್ಯಾಸಗಳೇನು ಅಂತ ಹೇಳಿದಾಗ, ನಾನು ಗಾಳಿಯನ್ನ ಒಂಟಿ ಕಾಲಲ್ಲಿ ಇರ್ತೀನಿ, ಗಾಳಿಯನ್ನ ಸೇವನೆ ಮಾಡ್ತೀನಿ ಅಂತ ಹೇಳಿದಾಗ ಸೊ ಅವ್ರು ಹೇಳ್ತಾರೆ ಜಂಬುಕ ಅಂತ. ಜಂಬುಕ ಅಂತಂದ್ರೆ ನರಿ, ಜಂಬು ಅಂತ. ಸೊ ನೀನು ನರಿ ಬುದ್ಧಿಯಾನು, ಭಗವಾನರ ಜೊತೆ ನೀನು ನಿನ್ನ ಇದನ್ನ ಇಟ್ಕೋಬೇಡ ಅಂತ ಹೇಳಿದಾಗ ಅವನಿಗೆ ನೀನು ಏನ್ ಮಾಡ್ತಾ ಇದೀಯ ಅನ್ನೋದನ್ನ ನನಗೆ ಗೊತ್ತು, ನೀನು ಈ ತರ ಮಲ ವಿಸರ್ಜನೆಯನ್ನ ತಿಂದು ಬರ್ತಾ ಇಲ್ವಾ ನೀನು ಅಂತ ಅವನಿಗೆ ಕೇಳಿದಾಗ ಅವನಿಗೆ ಅವಾಗ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅವನು ನಾಚಿಕೆ ಪಡೋದಕ್ಕೆ ಶುರು ಮಾಡ್ತಾನೆ. ಸೊ ಇಲ್ಲಿವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ, ಇವ್ರು ಗೊತ್ತಾಗೋಯ್ತಲ್ವಾ ಅಂತ ಅಂದಾಗ ಸೊ ಅವಾಗ ಭಗವಾನರು ಅವನಿಗೆ ನಿಜ ಅಭ್ಯಾಸ ಅಂದ್ರೆ ಏನು, ಅವನು ಜನ ಅವರನ್ನ ಅರ್ಹಂತರು, ಪರಿಪೂರ್ಣ ವ್ಯಕ್ತಿ ಅಂತ ಕರೆದಿರ್ತಾರೆ. ಆದ್ರಿಂದ ಅವನು ತನಗೆ ತಾನೇ ಅಂದ್ಕೊಂಡಿರ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಈ ರೀತಿಯ ಅಭ್ಯಾಸದಿಂದ ನೀವು ಯಾವತ್ತೂ ಕೂಡ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಸಾಧ್ಯತೆ ಇಲ್ಲ. ಇದು ಮನಸ್ಸಿನಲ್ಲಿ ಅಹಂಕಾರವನ್ನು ಹೆಚ್ಚಿಸುತ್ತೆ ಹೊರತು, ಅಲ್ಲಿ ನಾನು ಅನ್ನುವಂಥದ್ದು ಬಲಿಷ್ಠಗೊಳ್ಳುತ್ತೆ ಹೊರತು ನಾಶಗೊಳ್ಳೋದಕ್ಕೆ ಸಾಧ್ಯತೆನೇ ಇಲ್ಲ. ಯಾವಾಗ ಅರ್ಥ ಬೆಳೆಯತ್ತೋ ಅಲ್ಲಿ ನಾನು ಅಂತ ಬಂದಾಗ ನನ್ನದು ಅಂತ ಬರುತ್ತೆ, ನಾನು ನನ್ನದು ಅಂತ ಬಂದಾಗ ಕೋಪ ತಾಪಗಳು ತನ್ನಿಂದ ತಾನೇನೆ ಬಲಿಷ್ಠಗೊಳ್ತಾ ಇರತ್ತೆ. ಆದ್ರಿಂದ ಇದರಿಂದ ನಿನ್ನ ಅಭ್ಯಾಸದಿಂದ ಇದು ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಅವನಿಗೆ ಧಮ್ಮವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸೊ ಜನ ಅವರಿಗೆ ಆಹಾರ ಕೊಟ್ಟಾಗ ಹೇಳ್ತಾ ಇದ್ರಲ್ವ, ಅವನು ಹೇಳ್ತಾನೆ, ಕೃಷಿ ಹುಲ್ಲಿಂದ ನನಗೆ ಒಂದು ಉದ್ದದ್ದು ಹುಳ್ಳು ಬರುತ್ತೆ, ಸಪೂರ ಕೃಷಿ ಏನಂತ ನಮ್ಗೆ ಸರಿ ಗೊತ್ತಿಲ್ಲ. ಸೊ ಆ ಹುಲ್ಲಿನಲ್ಲಿ ನೀವು ಆಹಾರ ಹಾಕಿದ್ರೆ ಎಷ್ಟು ನಿಲ್ಲತ್ತೆ, ಅಷ್ಟು ಸೇವನೆ ಮಾಡಿದ್ರೆ ಸಾಕು, ನಿಮ್ಗೆ ಬಹಳ ಪುಣ್ಯ ಸಿಗತ್ತೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಸೊ ಅದಕ್ಕೆ ಭಗವಾನ್ ಹೇಳ್ತಾನೆ, ಸೊ ನೀನು ಈ ತರ ಅಭ್ಯಾಸ ಮಾಡೋದ್ರಿಂದ ಸೊ ನಿನ್ಗೆ ಯಾರು ಪರಿಪೂರ್ಣ ಪರಿಶುದ್ಧ ಮನಸ್ಸನ್ನು ಶಾಂತಗೊಳಿಸಿ ನಿರ್ಮಲ ಚಿತ್ತದವರು ಯಾರು ಇದಾರೋ ಅವ್ರು ಗಳಿಸ್ತಕ್ಕಂಥ ಪುಣ್ಯದ 1 ಭಾಗನು 16ರ 1 ಭಾಗನು ನಿಮ್ಗೆ ಪುಣ್ಯ ಸಿಗಲ್ಲ ಅಂತ. ಆದ್ರಿಂದ ಅವ್ರಿಗೆ ಶೀಲವನ್ನ ಬೋಧನೆ ಮಾಡಿ ಧಮ್ಮವನ್ನ ಹೇಳ್ತಾರೆ. ಹೇಳ್ತಾ ಧಮ್ಮವನ್ನ ಕೇಳ್ತಾ ಸೊ ಅವನು ಜಂಬೂಕ ಏನ್ ಮಾಡ್ತಾನೆ, ಧಮ್ಮದ ತನಗೆ ತಾನೇ ಶೀಲದಲ್ಲಿ ಪ್ರತಿಷ್ಠಿತನಾಗೋದಕ್ಕೆ ಶುರು ಆಗ್ತಾನೆ. ಪ್ರತಿಷ್ಠಿತನಾಗಿ ಧಮ್ಯಾಭ್ಯಾಸದಲ್ಲಿ ತೊಡಗಿ ಜ್ಞಾನವನ್ನ ಪಡ್ಕೊಂಡು ಪರಿಶುದ್ಧನಾಗ್ಬಿಡ್ತಾನೆ. ಸೊ ಪರಿಶುದ್ಧನಾದ್ಮೇಲೆ ಅವನು ಭಗವಾನರ ಶಿಷ್ಯನಾಗ್ತಾನೆ. ಅವನು ಎಂತ ಪರಿಶುದ್ಧತೆಯನ್ನು ಪಡಿತಾನೆ ಅಂತಂದ್ರೆ ಸುದೀರ್ಘವಾಗಿದೆ. ನಾವು ಎಲ್ಲವನ್ನ ಸಮಯದ ಸೀಮಿತಕ್ಕೊಳಗಾಗಿ
ಸರಳವಾಗಿ ಹೇಳ್ತಾ ಇದೆ. ಸೊ ಅವನ ಅಭ್ಯಾಸವನ್ನ ಮಾಡಿ ಪರಿಶುದ್ಧನಾಗ್ತಿ ಬಿಡ್ತಾನೆ. ಎಂಥ ಪರಿಶುದ್ಧ ಜ್ಞಾನವನ್ನ ಪಡಿತಾನೆ ಅಂತ ಅಂದ್ರೆ, ಧಮ್ಮವನ್ನ ಒಪ್ಕೊಂಡು ಅದನ್ನ ಅಳವಡಿಸ್ಕೊಂಡ್ರೆ ಎಂಥವ್ರಿಗೂ ಕೂಡ ಇದನ್ನ ಪಡೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಜಂಬೂಕ ಸಾಕ್ಷಿ. ಅವನು ಆ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿ ಎಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಪಟಿಸಂಬಿಧಿ ಮಗ್ಗ ಜ್ಞಾನ ಅರ್ಹಂತನಾಗ್ತಾನೆ. ಪಟಿಸಂಬಿಧಿ ಮಗ್ಗ ಜ್ಞಾನ ಅಂತಂದ್ರೆ ಭಗವಾನರ ಬೋಧನೆಗಳೆಲ್ಲವೂ ಕೂಡ ಅವನು ಗೊತ್ತು. ಸಾಮಾನ್ಯ ಅರ್ಹಂತರಿಗೆ ಇದು ಆಗಲ್ಲ. ಅವ್ರು ಪರಿಶುದ್ಧರಿರ್ತಾರೆ, ಆದರೆ ಇಡೀ ಧರ್ಮವನ್ನು ಅವರು ಭಗವಾನ್ ಹೇಳಿರೋದನ್ನ ರೀಕಾಲ್ ಮಾಡ್ತಾರೆ ಅಂತ ಹೇಳಕ್. ಆದ್ರೆ ಇವ್ರು ಪಟಿಸಂಬಿಧಿ ಜ್ಞಾನ ಬಗ್ಗೆ ಅರ್ಹಂತರು ಅಂತಂದ್ರೆ ಅವರ ಜ್ಞಾನದ ಮಟ್ಟ ಹಂಗಿರತ್ತೆ, ಆ ಮಟ್ಟಕ್ಕೆ ಏರ್ಬಿಡ್ತಾನೆ. ಸೊ ಅವಾಗ ಚರ್ಚೆಗಳು ನಡೀತಾ ಇರತ್ತೆ, ಹೆಂಗಿದ್ದವನು ಹೆಂಗಾಗ್ಬಿಟ್ಟ ಅಂತ. ಸೊ ಅವಾಗ ಭಗವಾನರು ಹಳೆಯ ಘಟನೆಯನ್ನ ಹೇಳ್ತಾರೆ. ಈ ಲೋಕದಲ್ಲಿ ಕೆಲವು ನಿಯಮ ಇದೆ ಅಲ್ವಾ? ಒಂದು ಋತು ನಿಯಮ, ಇನ್ನೊಂದು ಬೀಜ ನಿಯಮ, ಇನ್ನೊಂದು ಧಮ್ಮ ನಿಯಮ, ಮತ್ತೊಂದು ಕಮ್ಮ ನಿಯಮ. ಈ ರೀತಿಯ ನಿಯಮಗಳಿದಾವೆ. ಇದು ಯಾರೂ ಕೂಡ ಶಾಪದಿಂದ ಆಗೋದಿಲ್ಲ. ಇದು ತನ್ನ ಮನಸ್ಸಿನ ಕ್ಲೇಶ ರಾಶಿಗಳನ್ನ ಅರ್ಥ ಮಾಡ್ಕೊಳ್ದೇನೆ ಪರಿಶುದ್ಧಗೊಳಿಸದೇ ಇದ್ದಾಗ ಅದು ನಿರಂತರವಾಗಿ ಬೆಳೀತಾ ಇರುತ್ತೆ. ಈಗ ನೀವು ನೋಡಿ, ಮೈಸೂರಿನ ಭಾಗದ ನೀವು ಮನೆಯಲ್ಲಿ ಬೇಡದೆ ಇರ್ತಕ್ಕಂಥ ಕಸವನ್ನ ಸಂಗ್ರಹ ಮಾಡ್ತೀರಾ. ಸಂಗ್ರಹ ಮಾಡಿದ ನಂತರ ಏನ್ ಮಾಡ್ತೀರಾ? ಒಂದ್ ಕಡೆ ಸಂಗ್ರಹ ಮಾಡಿದ ನಂತರ ಗಾಡಿ ಬಂದಾಗ ಅವ್ರಿಗೆ ಕೊಡ್ತೀರಾ ಕಾರ್ಪೊರೇಷನ್ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ? ಅಲ್ಲಿಂದ ಕೊಂಡೋಗಿ ಇನ್ನೊಂದ್ ಕಡೆ ಜಮಾ ಮಾಡ್ತಾರೆ ಅಲ್ವಾ? ಹಾಕಿ ದೊಡ್ಡ ಬೆಟ್ಟ ಆಗಿರತ್ತೆ ಅಲ್ವಾ? ಅದು ಮೂಲತಃ ಬೆಟ್ಟ ಆಗಿತ್ತ? ನಿಮ್ಮ ಮನೆಯಲ್ಲಿ ಒಂದು ಕಸ ಆಗಿತ್ತು ಅಷ್ಟೇ, ಒಂದು ಸಿಂಗಲ್ ಕಸ ಆಗಿತ್ತು. ಅದು ಡಸ್ಟ್ಬಿನ್ಗೆ ಸೇರಿ ಡಸ್ಟ್ಬಿನ್ ತುಂಬಿತ್ತು ಅಲ್ವಾ? ಆ ಡಸ್ಟ್ಬಿನ್ಗಳು ಒಂದ್ ಕಡೆ ಸೇರಿದಾಗ ಆ ಗಾಡಿ ತುಂಬಿತ್ತು. ಆ ಗಾಡಿಯಿಂದ ಕೊಂಡೋಗಿ ಒಂದು ಜಾಗಕ್ಕೆ ಡಂಪ್ ಮಾಡಿದ್ರು, ಬೆಟ್ಟ ಆಗೋಯ್ತು. ಮನೋಕ್ಲೇಶ ರಾಶಿಗಳು ಕೂಡ ಇದೇ ರೀತಿಯಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಬೆಳೀತಾ ಇರುತ್ತೆ. ಇವನಲ್ಲೂ ಕೂಡ ಬೆಳೀತಾ ಇತ್ತು. ಇದು ಕಮ್ಮ ನಿಯಮಕ್ಕನುಸಾರವಾಗಿ. ಧಮ್ಮ ನಿಯಮ, ಋತು ನಿಯಮ. ಋತುಗಳು ಯಾರ ಆದೇಶದ ಮೇಲೆ ನಡೆಯೋದಿಲ್ಲ. ಇದಕ್ಕೆ ಬುದ್ಧರ ಆದೇಶ ಬೇಡ, ಮಹಾವೀರನ ಆದೇಶ ಬೇಡ, ಪೈಗಂಬರ್ ಯೇಸು ಕ್ರಿಸ್ತ ರಾಮಕೃಷ್ಣರ ಆದೇಶ ಬೇಡ. ಅದಕ್ಕೆ ಅದು ನಿರಂತರವಾಗಿ ನಡೀತಾ ಇರುತ್ತೆ. ಋತು ನಿಯಮ. ಬೀಜ ನಿಯಮ. ಒಂದು ಬೀಜದಿಂದ ಅದ್ ಮೊಲಕ್ಕೆ ಬಂದು ಆ ಬೀಜದಿಂದ ಗಿಡ ಮರ ಆಗಿ ಮರ ಫಲವನ್ನ ಕೊಟ್ಟು ಅದರಿಂದ ಒಂದಷ್ಟುಗಳು ನಿರಂತರವಾಗಿ ಬೆಳೆಯುತ್ತೆ. ಇನ್ನು ಧಮ್ಮ ನಿಯಮ. ಸ್ವಾಭಾವಿಕವಾಗಿ ಎಲ್ಲ ವಸ್ತುಗಳಿಗೂ ಒಂದು ಸ್ವಭಾವ ಅಂತ ಇರುತ್ತೆ. ಇನ್ನು ಚಿತ್ತ ನಿಯಮ. ಮನಸ್ಸು ನಿರಂತರವಾಗಿ ನಡೀತಾ ಇದೆ. ಸೊ ಮನಸ್ಸು ನಿರಂತರವಾಗಿ ನಡೀತಾ ಇದೆ ಅಲ್ವಾ? ಅದು ಯಾರ ಆದೇಶದ ಮೇಲೆ ನಡೆಯೋದಲ್ಲ, ಅದು ನಿರಂತರವಾಗಿ ನಡೆಯುವಾಗ ನಾವು ಅದನ್ನ ತಯಾರಿ ಮಾಡ್ಕೊಂಡ್ರೆ, ಈಗ ನಾವು ಧ್ಯಾನ ಮಾಡಿದ್ವಲ್ಲ, ಮತ್ತೆ ಈಗ ಧಮ್ಮ ಕೇಳ್ತಾ ಇರೋದು ಯಾಕೆ? ಅದನ್ನ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ. ಇಲ್ಲದೆ ಇದ್ರೆ ಅದು ಖುಷಿ ಬಂದಂಗೆ ಹೋಗುತ್ತೆ ಅಲ್ವಾ? ಗಾಡಿ ಡ್ರೈವಿಂಗ್ ಚಾಲನೆಗೆ ಲೈಸೆನ್ಸ್ ಎಲ್ಲ ಮಾಡಿ ಅಷ್ಟು ಚೆಕ್ ಮಾಡೋದು ಯಾಕೆ? ಯಾಕಂದ್ರೆ ಅವ್ರನ್ನ ಟ್ರೈನಿಂಗ್ ಮಾಡ್ಬೇಕಾಗಿದೆ ಅಲ್ವಾ? ಟ್ರೈನ್ ಮಾಡೋದು. ಹಂಗೆ ನಾವು ಮನಸ್ಸನ್ನ ಹೆಂಗ್ ಹೋಗ್ಬೇಕು, ಇಲ್ದಿದ್ರೆ ಅದಕ್ಕೆ ಬೇಕಾದಂಗೆ ಹೋಗ್ತಾ ಇರತ್ತೆ. ಅದು ನಮಗ್ ಬೇಕಾದಂಗೆ ಅದನ್ನ ಮಾಡ್ಬೇಕು. ಪಂದಾನಂ ಚಬಲಂ ಚಿತ್ತನ್ ದುರಕ್ಕದು ನಿವಾರಯ ಉಜುಂ ಕರೋತ ಮೇಧಾವಿ. ನಿಜವಾದಂತ ಜ್ಞಾನಿ ಯಾರು? ಈ ಮನಸ್ಸು ಪಂದಾನಂ ಚಪಲಂ ಚಿತ್ತ. ಈ ಮನಸ್ಸು ಚಪಲವಾಗಿರುವಂತದ್ದು, ಚಂಚಲವಾಗಿರುವಂತದ್ದು. ಯಾವ ರೀತಿ ಕೋತಿ ಒಂದ್ ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿತಾ ಇರತ್ತೋ, ಮನಸ್ಸು ಕೂಡ ಹಿಂಗೇನೆ ಇರೋದು. ನೀವು ನೋಡಿ ಬೇಕಾದ್ರೆ ಒಂದು ವಿಷಯದಲ್ಲಿ ನಮ್ಮ ಮನಸ್ಸಿರುತ್ತೆ, ಆ ತಕ್ಷಣ ಇನ್ನೊಂದು ರಿಲೇಟಿವ್ ಆ ಮನಸ್ಸು ಆ ಯೋಚನೆ ಬಂದ್ಬಿಡತ್ತೆ ತಕ್ಷಣಕ್ಕೆ. ಹಿಂದಿನ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಬರುತ್ತೆ. ಆದ್ರೆ ಸಟಲ್ ಲೆವೆಲ್ ಅಲ್ಲಿ ಅದಕ್ಕೆ ಸಂಬಂಧಗಳು ಇರ್ತವೆ. ಇದನ್ನ ಯಾರು ತಿಳ್ಕೊಂಡು ಅದನ್ನ ಸ್ಪಷ್ಟವಾಗಿ ಹಿಂಗೇನೆ ಅದು ಇರಬೇಕು ಅಂತ ಯಾರು ಯೋಚನೆ ಮಾಡ್ತಾನೋ ಅವನು ಮತ್ತೆ ಆ ಅಭ್ಯಾಸವನ್ನ ಮಾಡಿ ಅದರಲ್ಲಿ ಸಫಲತೆಯನ್ನ ಕಾಣ್ತಾನೋ ಅವನು ನಿಜವಾದಂತ ಜ್ಞಾನಿ. ಸೊ ಭಗವಾನರು
ಸೊ ಏನ್ ಮಾಡ್ತಾರೆ, ಇವರಿಗೆ ಇದನ್ನ ಹೇಳ್ತಾರೆ, ಈ ಚಿತ್ತಗಳು ಕೂಡ ಹಿಂಗ್ ನಡೆಯತ್ತೆ, ಅದಕ್ಕೆ ಚಿತ್ತವನ್ನ ಹಿಂಗ್ ನಡೆಸ್ಕೋಬೇಕು, ಯಾವುದೇ ಯೋಚನೆ ಬಂದಾಗ ಹೋಗ್ಲಿ ಬಿಡು, ಯಾಕೆ ಅದು ನಮ್ಗೆ ಈಗ ಪ್ರಸ್ತುತ ಅಲ್ಲ. ಉಸಿರಿನ ಮೇಲೆ ಒಂದು ನಿರ್ದಿಷ್ಟ ವಿಷಯದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದು. ಸೊ ಅದನ್ನ ಇಡ್ತಾ ಇಡ್ತಾ ಇಡ್ತಾಗ ಒಂದು 4-5 ಉಸಿರು ನೋಡುತ್ತೆ, ಮತ್ತೆ ಯೋಚನೆ ಬರುತ್ತೆ, ಮತ್ತೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅಭ್ಯಾಸ ಮಾಡೋದು. ಯಾಕೆ ಮಾಡೋದು ಹೇಳಿ? ಅದ್ರ ಉದ್ದೇಶ ಏನು? ಶೀಲ ತಗೊಳ್ತೀರಲ್ವಾ, ಈಗ ಶೀಲ ಹೇಳಿದ್ರು ಅಂತ ಹೇಳಿದೆ, ನೀವು ಶೀಲ ತಗೊಂಡು, ಶೀಲ ತಗೊಳ್ಳೋ ಉದ್ದೇಶ ಏನು? ಶೀಲದ ಗುಣ ಏನು? ಶೀಲದ ಗುಣ ಏನು? ಇಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಲ್ವಾ, ಶೀಲದ ಗುಣ ಏನು ಹೇಳಿ? ಚಾರಿತ್ರ್ಯ ಜೀವನ ಮಾಡ್ತಾರೆ. ಅದೌದು, ಮೂಲ ಅದಕ್ಕೊಂದು ಗುಣ ಇದೆ. ಬಿಡ್ಬಿಡೋದಷ್ಟೇ, ಲೆಟ್ ಗೋ, ವೆರಿ ಸಿಂಪಲ್ ಮ್ಯಾಟರ್. ನಾವು ತುಂಬಾ ಡೆಕೋರೇಷನ್ ಮಾಡಿ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಪಾನಾತಿಪಾತ ವೇರಮಣಿ, ಹೋಗ್ಲಿ ಬಿಡು, ಸಿಂಪಲ್ ತಾನೆ? ಸಿಂಪಲ್, ವೆರಿ ಸಿಂಪಲ್, ಲೆಟ್ ಗೋ. ಇದನ್ನ ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು? ಭಗವಾನರ ಬೋಧನೆಗೂ ಇದಕ್ಕೂ ಸಂಪರ್ಕ ಇರ್ಬೇಕು ತಾನೆ? ಏನ್ ಬೋಧನೆ ಹೇಳಿದ್ರು ಭಗವಾನರು? ಹೌದಾ? ಯಾವ್ದು ದುಃಖ ದುಃಖಕ್ಕೆ ಹೇಳಿ. ದುಃಖಕ್ಕೆ ಕಾರಣ ನಿವಾರಣೆ ಮಾರ್ಗ. ಅಲ್ವಾ? ಮೊದಲನೇದು ದುಃಖ ಇದೆ, ಓಕೆ. ಎರಡನೇದು ಕಾರಣ ಇದೆ, ಓಕೆ. ಮೂರನೇದು ನಿವಾರಣೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರು? ಏನದು? ಅದನ್ನೆಲ್ಲ ಹೇಳ್ಕೊಂಡು ಕೂತ್ರೆ ನಮ್ಗೆ ಸಮಯ ಇಲ್ಲ, ಅರ್ಧ ಗಂಟೆ ಆಗೋಯ್ತು. ಸೊ ಮೂರನೇ ದುಃಖ ಸತ್ಯ ಏನು? ದುಃಖ ನಿರೋಧ ಅರಿಯ ಸತ್ಯಂ. ದುಃಖವನ್ನು ನಾಶಗೊಳಿಸೋದಕ್ಕಾಗತ್ತೆ. ಅದಕ್ಕೇನಂದ್ರು ಭಗವಾನರು? ಧಮ್ಮಚಕ್ರ ಸುತ್ತ ಸ್ಟಡಿ ಮಾಡಿದಿಲ್ವ? ಯಾರು ಬಂದ್ರು? ಧಮ್ಮಚಕ್ರ ಮನೋರಹಿತ ಬಂದೇಜವರು. ಮೂರನೇ ಸತ್ಯನ ಏನಂದ್ರು? ಛಾಗೋ ಪಟಿನಿ ಸಗ್ಗೋ ಮುತ್ತಿ ಅನಾಲಯೋ ಅಲ್ವಾ? ಮೊದಲನೇದು ಯಾವುದು? ಸುಖ ದುಃಖನ ಹೆಂಗ್ ನಾಶಗೊಳಿಸಬಹುದು? ಛಾಗೋ. ಶೀಲದಲ್ಲಿ ಇದೆಯಾ ಛಾಗೋ? ಛಾಗೋ ಅಂದ್ರೆ ತ್ಯಾಗ ಇದೆಯಾ? ಭಗವಂತ ಧಮ್ಮನ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕು. ಒಂದತ್ತ ಇಲ್ಲು, ಒಂದು ಇದ್ರೆ ಧಮ್ಮ, ಇದು ಇಲ್ದೇ ಇದ್ರೆ ಅಧಮ್ಮ. ಕಾಲೇ ನೋಡೋದು ಅಂತ ಅಂತಾರೆ ಅಲ್ವಾ? ನೋಡ್ಬೇಕು, ಒಂದಕ್ಕೊಂದು ಭಗವಂತ ಹೇಳಿರೋದಕ್ಕೆ ಸರಿ ಹೊಂದತ್ತ ಇಲ್ವಾ? ಹೋಗ್ಲಿ ಬಿಡು, ಮನಸ್ಸು ಬಯಸತ್ತೆ, ಲೆಟ್ ಗೋ ಮಾಡೋದು. ಮೂರನೇ ಆರ್ಯ ಸತ್ಯಕ್ಕೆ ನಾವು ಅಭ್ಯಾಸ ಮಾಡೋದು. ಅದಕ್ಕೆ ಮಾರ್ಗ ಇದೆ ಕೊನೆ ಅಲ್ವಾ? ಸೊ ಭಗವಾನರು ಈ ಚಿತ್ತ ನಿಯಮಗಳನ್ನ ಸರಿಪಡಿಸೋದಕ್ಕೆ ಇದೆಲ್ಲವನ್ನ ಹೇಳಿದ್ರು. ಹೇಳಿ ಅವನ ಜಂಬೂಕನ ಹಳೆ ಕಥೆಯನ್ನ ಹೇಳ್ತಾರೆ. ಸೊ ನಾವು ಬುದ್ಧ ವಂದನೆಯಲ್ಲಿ ಹೇಳಿದ್ವಿ, ಏಚ ಬುದ್ಧ ಅತೀತಾಚ ಏಚ ಬುದ್ಧ ಅನಾಗತ. ಹಿಂದೆ ಇದ್ದಂತ, ಮುಂದೆ ಬರುವಂತ, ಪಚ್ಚುಪನ್ನಚ್ಚಯೇ ಬುದ್ಧ, ವಾಸ್ತವದಲ್ಲಿರುವಂತ ಬುದ್ಧ. ಈಗ ಶಾರೀರಿಕವಾಗಿ ಬುದ್ಧ ಇಲ್ಲ, ಆದ್ರೆ ಧಮ್ಮದ ರೂಪದಲ್ಲಿ ಇರ್ತಾರೆ. ಭಗವಾನ ದಿವಮಂ ಪಸ್ಸತಿ, ನನ್ನನ್ನು ನೋಡ್ತೀರಾ? ಗೌರವ ಶ್ರದ್ಧೆಗಾಗಿ ಮೂರ್ತಿಯನ್ನು ಇಡ್ತೀವಿ. ನನ್ನ ನೋಡ್ಬೇಕಾದ್ರೆ ನೀವು ಧಮ್ಮ ಅಭ್ಯಾಸವನ್ನ ಮಾಡಿ ಧಮ್ಮದ ಒಳಗಡೆ ನೋಡ್ಬೇಕು. ಸೋ ಧಮ್ಮಂ ಪಸ್ಸತಿ. ಯಾರು ಬಯಸ್ತೀರೋ ನೀವು ಧಮ್ಮವನ್ನ ನೋಡಿ, ಧಮ್ಮವನ್ನ ತಿಳ್ಕೊಳ್ಳಿ, ಅದನ್ನ ಅಭ್ಯಾಸ ಮಾಡಿ. ನಿಮ್ಗೆ ಧಮ್ಮದ ರೂಪದಲ್ಲಿ ನಾನು ಇರ್ತೀನಿ. ಯಾಕೆ? ಶರೀರ ಲೋಕದಲ್ಲಿರುವಂತದ್ದು, ಈ ಲೋಕದಲ್ಲಿ ಬದಲಾವಣೆಗಳಿದೆ, ಅದು ಬದಲಾವಣೆಗೆ ಅನುಗುಣವನ್ನ ಆಗಿ ಅದು ನಿಷ್ಕ್ರಿಯಗೊಳ್ಳುತ್ತೆ. ಸೊ ಭಗವಾನರು ಧಮ್ಮವನ್ನ ಹೇಳಿ ಅವಾಗ ಹೇಳ್ತಾರೆ ಭಗವಾನರು, ಹಿಂದೆ
ಭಗವಾನ್ ಸಿದ್ಧಾರ್ಥ ಗೌತಮರಿಗಿನ ಹಿಂದೆ ಕಶ್ಯಪ ಬುದ್ಧರಿದ್ರು. ಕಶ್ಯಪ ಬುದ್ಧರ ಕಾಲದಲ್ಲಿ ಜನ ಆವಾಗಲೂ ಕೂಡ ಉಪಾಸಕರು, ದಾಯಕರಿದ್ರು. ಸೊ ಭಿಕ್ಷುಗಳೆಲ್ಲಾದರೂ ಕಂಡು ಬಂದಾಗ ಅವರಿಗೆ ಕುಟೀರಗಳನ್ನು ಮಾಡಿ, ವಿಹಾರಗಳನ್ನು ಮಾಡಿ, ದಾನಗಳನ್ನು ಮಾಡ್ತಾ ಇದ್ರು ಸಂಘಕ್ಕೆ. ಸೊ ಆ ಕಾಲಕ್ಕೂ ಕೂಡ ಆ ದಾನವನ್ನ ಮಾಡಿರ್ತಕ್ಕಂಥ ಒಂದು ವಿಹಾರದಲ್ಲಿ, ಒಂದು ಕುಟೀರದಲ್ಲಿ ಒಬ್ಬ ಬಂತೇಜಿ ಇರ್ತಾ ಇದ್ರು. ಆ ಬಂತೇಜಿ ಬಹಳ ಚೆನ್ನಾಗಿ ಧಮ್ಮಾಭ್ಯಾಸವನ್ನ ಮಾಡ್ತಾ ಇದ್ರು. ಕೇಳಿಸ್ಕೊಳ್ಳಿ, ಬಂತೇಜಿ ಬಹಳ ಚೆನ್ನಾಗಿ ಧಮ್ಮಾಭ್ಯಾಸವನ್ನ ಮಾಡ್ತಾ ಇದ್ರು. ಸೊ ಆವಾಗ ಏನಾಗುತ್ತೆ ಅಂತಂದ್ರೆ, ಅದೇ ವಿಹಾರದಲ್ಲಿ ಮತ್ತೊಬ್ಬ ಬಂತೇಜಿ ಬರ್ತಾರೆ. ಮತ್ತೊಬ್ಬ ಬಂತೇಜಿ ಬಂದಾಗ ಏನಾಗತ್ತೆ, ಅವರನ್ನ ನೋಡಿ ಇವ್ರು ದಾಯಕರು ಆಕರ್ಷಿತಗೊಂಡು ಬಿಡ್ತಾರೆ. ಹೊಸ ಬಂತೇಜಿ ಬರ್ತಾರಲ್ವಾ, ಅವರನ್ನ ನೋಡಿ ಅವ್ರು ಮೂಲ ದಾಯಕರಿದ್ರಲ್ವ, ಈ ಕುಟೀರವನ್ನ ನಿರ್ಮಾಣ ಮಾಡಿ ಅವರು ಈ ಹೊಸ ಬಂತೇಜಿಯನ್ನ ನೋಡಿ ಆಕರ್ಷಿತಗೊಂಡು ಬಿಡ್ತಾರೆ. ಅದು ಈ ಬಂತೇಜಿ ಗೊತ್ತಾಗ್ಬಿಡತ್ತೆ. ಮೊದಲಿದ್ದ ಬಂತೇಜಿಗೆ ಗೊತ್ತಾದಾಗ ಏನಾಗತ್ತೆ, ಜ್ಞಾನ ಕೊಂಬಾಗೋದಕ್ಕೆ ಶುರುವಾಯ್ತು. ಕಿವಿ ಆಗ್ಬೇಕಿತ್ತು, ಏನಾಯ್ತು, ಕೊಂಬಾಯ್ತು. ಕೊಂಬೇನ್ ಮಾಡತ್ತೆ, ಕೊಂಬು ಬಂದ ತಕ್ಷಣ ನೀವು ಜಾನುವಾರುಗಳನ್ನ ನೋಡಿ ಅಲ್ವಾ, ಏನಾಯ್ತು ಅಂತಂದ್ರೆ ಜಲಸಿ ಬರೋದಕ್ಕೆ ಶುರುವಾಯ್ತು. ಸೊ ಬಂದಾಗ ಇವನು ಆ ರಾತ್ರಿಯಲ್ಲಿ ಉಳ್ಕೊಂಡಾಗ ಅವರು ದಾನವನ್ನ ಮಾಡ್ತಾರೆ, ದಾನವನ್ನ ತಗೊಳ್ತಾರೆ, ಅವ್ರಿಗಾಗಿ ಹಾಸಿಗೆಗಳನ್ನು ವ್ಯವಸ್ಥೆ ಮಾಡ್ತಾರೆ. ಅದೆಲ್ಲವನ್ನ ಕೊಟ್ಟಾಗ ಇವ್ರಿಗೆ ಜಲಸಿ ಆಗತ್ತೆ. ಜಲಸಿಯಾಗಿ ಸೊ ಬಂತೇಜಿ ಜೊತೆ ಮಾತಾಡ್ತಾ ಹೇಳ್ತಾರೆ, ಸೊ ಇವ್ರು ಈ ರೀತಿ ಮಾಡೋದ್ರಿಂದ, ಈ ತರ ಅವರನ್ನ ಏನು ಆಕರ್ಷಣೆ ಮಾಡಿ ಈ ತರ ದಾನ ಧರ್ಮವನ್ನ ತಗೊಳ್ಳೋದಕ್ಕಿಂತ ನಾನಾದ್ರೆ ಬರೀ ನೆಲದಲ್ಲಿ ಮಲಗ್ತಾ ಇದ್ದೆ. ಇಷ್ಟೆಲ್ಲ ಇಂಥ ಆಕರ್ಷಣೆ ಮಾಡಿ ಇಂಥ ಉತ್ತಮವಾದ ಆಹಾರವನ್ನ ಮರಳು ಮಾಡಿ ತಗೊಳ್ಳೋದಕ್ಕಿಂತ ನಾನಾದ್ರೆ ನನ್ನದೇ ಮಲ ತಿಂದು ಬದುಕ್ತಾ ಇದ್ದೆ. ಇಷ್ಟು ಅವರನ್ನ ಆಕರ್ಷಣೆಗೊಳಿಸಿ ಅವರಿಂದ ಚೀವ್ರ ನೀವು ಪಡ್ಕೊಳ್ಳೋದಕ್ಕಿಂತ ನಾನಾದ್ರೆ ನಗ್ನನಾಗಿರ್ತಾ ಇದ್ದೆ ಹೇಳ್ತಾರೆ. ಸೊ ಇದನ್ನವನ್ನ ಹೇಳ್ತಾನೆ. ಸೊ ಮರುದಿವಸ ಬೆಳಿಗ್ಗೆ ಆಗ್ಬಿಡತ್ತೆ. ಬೆಳಿಗ್ಗೆ ಆದಾಗ ಸಹಜವಾಗಿ ಆಗಂತುಕ ಬಂತೇಜಿಗಳಿದ್ದಾಗ ಸೊ ಅಲ್ಲಿ ಇರ್ತಕ್ಕಂಥ ಮೂಲ ಬಂತೇಜಿಗಳು ಅವರನ್ನ ಕರೆಯೋದು ಸಹಜ ಸ್ವಭಾವ. ಸೊ ಇವನೇನ್ ಮಾಡ್ತಾನೆ, ಅಲ್ಲಿ ಒಂದು ಗಂಟೆ ಬೆಲ್ ಇರತ್ತೆ ಸಹಜವಾಗಿ. ಸೊ ಈ ಬೆಲ್ ಪದ್ಧತಿ ಇದೆಯಲ್ಲ ನೋಡಿ, ಬುದ್ಧ ಧರ್ಮದಿಂದ ಬಂದಿರೋದು. ಈಗ ಅದು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಬಳಕೆ ಆಗ್ತಾ ಇದೆ, ನೆನಪಿರ್ಲಿ. ಇನ್ನು ನೀವು ಬುದ್ಧ ವಂದನೆ ಮಾಡೋಕ್ಕಾಗಂತ ಬೆಲ್ ಗಂಟೆ ಆಡ್ಸ್ಕೊಂಡು ಬುದ್ಧ ವಂದನೆ ಮಾಡಬೇಡಿ. ಬಟ್ ಬುದ್ಧ ವಿಹಾರದಲ್ಲಿ ಇದ್ದಾಗ ಅದನ್ನ ಬೆಲ್ ಬಡಿಯೋದು. ಇವನೇನ್ ಮಾಡ್ತಾನೆ, ಅವ್ನು ಕೆಟ್ಟವನು ಅಂತ ಬಿಂಬಿಸೋದಕ್ಕಾಗಿ ಸೊ ಅವನನ್ನ ಕರೆಯೋದಿಲ್ಲ, ಆ ಉಗುರಲ್ಲಿ ಅವನ ಬಾಗಿಲನ್ನ ಶಬ್ದ ಮಾಡ್ತಾನೆ. ಸೊ ಶಬ್ದ ಮಾಡಿ ಕರೆದಿಲ್ಲ ಅಂತ ಅವ್ರಿಗೆ ಸುಳ್ಳು ಹೇಳ್ಬಾರ್ದಲ್ವಾ. ಸೊ ಕರೆದಿದ್ದೀನಿ ಅಂತ ಆಗ್ಬೇಕು ಅಂತ ಮರುದಿವ್ಸ ಅದನ್ನ ಬೆಳಿಗ್ಗೆ ಎದ್ದು ಅವ್ರ ಮನೆಗೆ ಹೋಗ್ತಾನೆ, ಆ ದಾಯಕರ ಮನೆಗೆ. ಅವ್ರು ಕೇಳ್ತಾರೆ, ಆಗ ಬಂದಂತ ಗೆಸ್ಟ್ ಮಾಮ್ ಕೇಳಿದ್ದಾರೆ. ಸೊ ಸಹಜವಾಗಿ ಹೇಳ್ತಾನೆ, ಅವರು ಎದ್ದಿಲ್ಲ, ಡ್ರಾಮಾ ಮಾಡೋರು ಬರ್ತಾ ಇರ್ತಾರೆ, ಮಾಡಕ್ಕಾಗಲ್ಲ ಸೊ ಅಂತ ಹೇಳ್ತಾನೆ. ಹೇಳಿದಾಗ ಸೊ ಆದ್ರೆ ಅವ್ರಿಗೆ ಆ ವಿಶ್ವಾಸ ಇರತ್ತೆ, ಉಪಾಸಕರಿಗೆ ಬಹಳ ವಿಶ್ವಾಸ ಇತ್ತು. ಇರ್ಲಿ ಅಂತ ಅವ್ರೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರಿಗೆ ಭೋಜನವನ್ನ, ಬೆಳಿಗಿನ ಭೋಜನವನ್ನೆಲ್ಲ ಕೊಡ್ತಾರೆ. ಕೊಟ್ಟು ಅವರಿಗೆ ಆ ಭೋಜನವನ್ನ ಎತ್ಕೊಂಡು ಇದನ್ನ ಅಲ್ಲಿರ್ತಕ್ಕಂಥ ಬಂತೇಜ್ ಅವ್ರು ಏನಾದ್ರು ರಾತ್ರಿ ನಿದ್ರೆ ಬರದೇ ಇರ್ಬೋದು, ಹೊಸ ಜಾಗಕ್ಕೆ ಬಂದಿದ್ದಾರೆ, ಆದ್ರಿಂದ ನೀವು ಇದನ್ನ ಅವ್ರಿಗೆ ತಲುಪಿಸಿ ಅಂತ ಹೇಳಿ ಕೊಡ್ತಾನೆ. ಇವನು ಅದನ್ನೆಲ್ಲವನ್ನ ಅವ್ರಿಗೆ ಆಶೀರ್ವಾದ ಮಾಡಿ ವಾಪಸ್ ಕುಟೀರಕ್ಕೆ ಬರ್ತಾ ಇದ್ದಾಗ ಯೋಚನೆ ಮಾಡ್ತಾನೆ, ಆಲ್ರೆಡಿ ಕೊಟ್ಟಿದ್ದಾನೆ, ಅವನಿಗೆ ಇಂಟೆಂಟ್ ಹಾಕೋ ಯೋಚನೆ ಇದೆ ಇಲ್ಲೇ, ಅವನಿಲ್ಲೇ ಇದ್ರೆ ನನಗೆ ಕಷ್ಟ, ಇನ್ನು ಇದನ್ನ ಕೊಟ್ರೆ ಇನ್ನೂ ಕಷ್ಟ. ಅದರಿಂದ ಏನ್ ಮಾಡ್ತಾನೆ ಅವನು, ಇನ್ನು ಹಸಿವಾದ್ರೆ ಅವ್ನು ಮಲ ತಿನ್ಲಿ ಅಂತ ಹೇಳಿ ಅದನ್ನು ಎಸೆಯ್ತಾನೆ. ಎಸೆದು ಬರ್ತಾನೆ, ಬಂದು
ನೋಡ್ತಾನೆ, ಬಂದೇಜಿ ಎದ್ದೇಳೋದಿಲ್ಲ. ಸ್ವಲ್ಪ ಬಹಳ ಹೊತ್ತಾದ್ಮೇಲೆ ನೋಡಿದಾಗ ಬಾಗಿಲನ್ನ ದೂಡ್ದಾಗ ಬಾಗಿಲು ತೆರೆದುಕೊಳ್ಳುತ್ತೆ. ಕುಟೀರದಲ್ಲಿ ಯಾರೂ ಇರೋದಿಲ್ಲ. ಕುಟೀರದಲ್ಲಿ ಯಾರೂ ಇಲ್ಲದೆ ಇರೋದಾಗ ಏನಾಗತ್ತೆ, ಸೊ ಅವನು ಹೋಗಿರ್ತಾನೆ. ಸೊ ಮುಂಜಾನೆ ಆಗೋದ್ರೊಳಗಡೆನೆ ಆ ಬಂತೇಜಿ ಅಲ್ಲಿಂದ ನಿರ್ಗಮಿಸಿರ್ತಾರೆ. ಯಾಕೆ ಅಂತಂದ್ರೆ ಇವನ ಮನಸ್ಸಿನ ಎಲ್ಲ ಹಾಗು ಹೋಗುಗಳು ಆ ಬಂತೇಜಿಗೆ ಅರ್ಥ ಆಗಿರತ್ತೆ. ಯಾಕಂದ್ರೆ ಆ ಬಂತೇಜಿ ಅರ್ಹಂತರಾಗಿರ್ತಾರೆ. ಕಮ್ಮಾನಂಗ್ ಒತ್ತತಿ ಲೋಕೆ ಕಮ್ಮ ವಿಪಾಕಾನಂಗ್ ಒತ್ತತಿ ವಿಪಾಕೋ ಕಮ್ಮ ಸಂಭವೋ. ಸಮುದ್ರದಲ್ಲಿ ಅಲೆಗಳು ಎದ್ದೇಳ್ತವೆ. ಯಾರು ಸೆಂಡ್ ಮಾಡಿದ್ದಾರೆ? ಸಮುದ್ರದ ನೀರು ಗಾಳಿಯಲ್ಲಿ ವ್ಯತ್ಯಾಸ ಆದಾಗ ನೀರಿನ ಮೇಲೆ ಒತ್ತಡ ಬೀಳುತ್ತೆ. ಒತ್ತಡ ಬಿದ್ದಾಗ ನೀರು ಅಲುಗಾಡೋದಕ್ಕೆ ಶುರು ಆಗತ್ತೆ. ಅಲುಗಾಡಿ ಎದ್ದೇಳಿ ಬಿದ್ದ ನೀರು ಮತ್ತೊಂದು ಅಲೆಯನ್ನು ಸೃಷ್ಟಿ ಮಾಡುತ್ತೆ. ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಯಾವಾಗ ಉದ್ದೇಶಪೂರ್ವಕವಾಗಿ ಅರ್ಹಂತ ಬಂತೇಜಿಗಳ ಮೇಲೆ ಅವನ ಮನಸ್ಸಿನ ಚರಿತ್ರೆಯನ್ನ ಬಿಟ್ಬಿಟ್ನೋ, ಸೊ ಅವನ ಪಾಪದ ಕೂಡ ತುಂಬಿತ್ತು. ಅಕಮ್ಮದ ಫಲ ಅವನು ಮುಂದಿನ ಈ ಬದುಕಲ್ಲಿ ನಗ್ನನಾಗಿ ಉಳ್ಕೊಳ್ಬೇಕಾಯಿತು. ಯಾವ ಹೇಳನ್ನ ತಿಂದು ಬದುಕು ಅಂತ ಅರ್ಹಂತ ಬಂತೇಜಿಗೆ ಹೇಳಿದ್ರು, ಅದರ ಫಲ ತಾನು ಕೂಡ ಅದನ್ನೇ ತಿಂದು ಬದುಕುವಂತಾಯಿತು. ಅವನ ಪುಣ್ಯದ ಕಾರಣಕ್ಕೆ ಶ್ರೀಮಂತರ ಮನೆಯಲ್ಲಿ ಹುಟ್ಟದ ಅಲ್ವಾ, ಆದ್ರೆ ಅದನ್ನು ಅನುಭವಿಸುವ ಅವಕಾಶಗಳು ಅವನ ಬದುಕು ಬಂದಿಲ್ಲ. ಇದು ಕಮ್ಮ ನಿಯಮ. ಈ ನಿಯಮ ಯಾರು ಹೇರೋದಲ್ಲ. ಸೊ ಏನನ್ನ ಮಾಡ್ತೀವಿ, ಯಾವ ಬೀಜವನ್ನ ಹಾಕ್ತೀವಿಯೋ ಅದೇ ಸಸಿ ಮರ, ಅದೇ ಫಲವು ಮತ್ತೆ ಬಿಡತ್ತೆ. ಸೊ ಆದ್ರಿಂದ ಭಗವಂತ ಅವನಿಗೆ ಹೇಳ್ತಾರೆ, ಅವನು ಹಿಂದಿನ ಜನ್ಮದಲ್ಲಿ ಅವನು ಈ ತರ ಮಾಡಿರೋದ್ರಿಂದ, ಕಶ್ಯಪ ಬುದ್ಧರ ಕಾಲದಲ್ಲಿ ಮಾಡಿರೋದ್ರಿಂದ ಅವನು ಒಳ್ಳೆಯವನಾಗಿನೇ ಇದ್ದ, ಕೆಟ್ಟವನಾಗಿರ್ಲಿಲ್ಲ. ಮನಸ್ಸನ್ನ ನಾವು ನಮ್ಮ ಮನಸ್ಸಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಳದೆ ಇದ್ದಾಗ, ಅನಾಲಿಸಿಸ್ ಮಾಡದೇ ಇದ್ದಾಗ ನಮ್ಗೆ ನಮ್ ಜ್ಞಾನ ಕೊಂಬಾಗುತ್ತೆ. ಆದ್ರಿಂದ ಎಲ್ರು ಬಂತೇಜಿಗಳನ್ನ ಸೇರಿಸ್ಕೊಂಡು ಅವರ ಜ್ಞಾನವನ್ನ ಪುನರ್ ಅವಲೋಕನ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಅದು ಕೊಂಬಾಗದೆ ಇರ್ಲಿ, ಜ್ಞಾನ ಕಿವಿಯಾಗಿರ್ಲಿ, ಜ್ಞಾನ ಕೊಂಬಾಗದೆ ಇರ್ಲಿ. ಅದನ್ನು ಪದೇ ಪುನರ್ ವಿಮರ್ಶನೆ ಮಾಡ್ತಾ ಇರಬೇಕು. ಯಾವಾಗ ಪುನರ್ ವಿಮರ್ಶೆ ಮಾಡ್ತೀವಿಯೋ ಆವಾಗ ಶೀಲ ಬಲಿಷ್ಠ ಆಗಿರುತ್ತೆ. ಯಾವಾಗ ಪುನರ್ ವಿಮರ್ಶೆ ಮಾಡೋದನ್ನು ಬಿಡ್ತೀವಿಯೋ ಅಥವಾ ಪುನರ್ ವಿಮರ್ಶೆಯಲ್ಲಿ ದುರ್ಬಲಗೊಂಡಿರತ್ತೋ ಆವಾಗ ಶೀಲ ಮೊದಲಿಗೆ ಶೀಲ ದುರ್ಬಲಗೊಂಡಿರುತ್ತೆ. ಶೀಲ ದುರ್ಬಲಗೊಂಡಾಗ ನಾವು ಧಮ್ಮದಿಂದ ದೂರ ಸರಿತಾ ಇರ್ತೀವಿ. ಎಲ್ಲಿವರೆಗೂ? ನಾವು ಆ ಧಮ್ಮದ ಹತ್ರದಲ್ಲೂ ಇರಲ್ಲ. ಬಂತೇಜಿ ಆಗಿದ್ರೆ ಬಟ್ಟೆ ಇರತ್ತೆ, ಆದ್ರೆ ಧಮ್ಮ ಅಂತರಾಳದಲ್ಲಿ ಇರೋದಿಲ್ಲ, ದೂರ ಆಗಿರುತ್ತೆ. ಉಪಾಸಕರಾದ್ರೂ ಅಷ್ಟೇನೆ. ಅದಕ್ಕೆ ಭಗವಂತ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಅಲ್ವಾ, ನೀವು ದಸ ಪುಣ್ಯ ಕಿರಿಯವತ್ತು ನೀವು ಹೇಳ್ಕೊಂಡಿದ್ದೀರಿ ಅಂತ ಅದ್ರಲ್ಲೆಲ್ಲ ಸ್ಪಷ್ಟವಾಗಿ ಬರುತ್ತೆ 10 ಪುಣ್ಯಗಳನ್ನ ಹೆಂಗ್ ಮಾಡ್ಬೇಕು ಅಂತ ಅಲ್ವಾ. ಸೊ ಅದನ್ನ ನೀವು ತಿಳ್ಕೊಳ್ಳಿ, ಕೇಳಿದ್ದಿದ್ರೆ ಮತ್ತೆ ಕೇಳಿ. ಹಿರಿಯರನ್ನ ಗೌರವಿಸೋದು ಅಲ್ವಾ. ಎಲ್ರು ಯಾರೇ ಇರ್ಲಿ, ಗೃಹಸ್ಥರಾದ್ರೆ ನಿಮ್ ಹಿರಿಯರನ್ನ ಗೌರವಿಸೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಅದರಿಂದ ಹಿರಿಯರನ್ನ ಗೌರವಿಸ್ಬೇಕು. ಗೌರವಿಸುವಾಗ ನಿಮ್ಮ ಅಂತರಾಳದಲ್ಲಿ ನೋಡಿ, ನಾಚಿಕೆ ಆಗತ್ತಾ? ನಾಚಿಕೆ ಆಗಿದ್ರೆ ಏನು, ಯಾಕೆ ನಾಚಿಕೆ ಆಗ್ಬೇಕು? ಈಗ ನಿಮ್ಮ ಮನೆಗೆ ನೀವು ಯಾರಿಗಾದ್ರೂ ನಮಸ್ಕಾರ ಮಾಡೋ ಅಭ್ಯಾಸ ಇಟ್ಕೊಂಡಿರ್ತೀರಾ, ಯಾರಾದ್ರೂ ನಿಮ್ಮ ಮನೆಗೆ ಫ್ರೆಂಡ್ಸ್ ಬಂದ್ರು ಅಂತ ನೋಡಿ. ಇದು ಘಟನೆ ನನ್ಗೊಬ್ಬ ಹೇಳಿರೋದು. ನನಗೆ ನಮಸ್ಕಾರ ಮಾಡ್ತೀನಿ, ನಾನು ಬಂದಾಗ ನನ್ಗೆ ನಾಚಿಕೆ ಆಗತ್ತೆ ಅಂತ ಅಂದ್ರೆ, ಅದಕ್ಕೆ ಅವಾಗೆಲ್ಲ ನಾನು ಮಾಡಲ್ಲ ಅಂತ. ನಾನು ಕೇಳಿದ್ ಯಾಕೆ ನಾಚಿಕೆ ಆಗ್ಬೇಕು? ಕೋರ್ಸಲ್ಲಿ ಯಾಕೆ ನಾಚಿಕೆ ಆಗ್ಬೇಕು? ನಾಚಿಕೆ ಆಗೋದ್ರ ಉದ್ದೇಶ ಏನು? ಅದ್ರ ಒಳಗಡೆ ಏನಿದೆ? ಮಾನ ಅಹಂಕಾರ ಇನ್ನೊಂದು ರೂಪ. ಅದು ನಮ್ಗೆ
ನಾಚಿಕೆ ಸೃಷ್ಟಿ ಮಾಡುತ್ತೆ. ನೀವು ಬಂತೇಜಿಗಳಿಗೆಲ್ಲ ನಮಸ್ಕಾರ ಗೌರವಿಸೋದು ಬಹುದು, ಸಹಜ ಬಂತೇಜಿಗಳು. ಸೊ ನೀವು ನಿಮ್ಮ ಮನೆಯಲ್ಲೂ ನಿಮ್ಮ ಹಿರಿಯರನ್ನ ಗೌರವಿಸಬೇಕು. ಮನೆಯಲ್ಲೂ ಹಿರಿಯರನ್ನ ಗೌರವಿಸುವುದನ್ನು ಕಲಿಬೇಕು. ಇದು ಶೀಲದ ಭಾಗ. ಶೀಲದ ಭಾಗ ಇದು. ಮನಸ್ಸು ಕಲ್ಲಾಗಬಾರ್ದು, ಸ್ಪಂಜ್ ತರ ಇರಬೇಕು. ಸ್ಪಂಜಿಗೆ 2 ಗುಣ ಇದೆ, ನೀರನ್ನು ಹೇಳ್ಕೊಳ್ಳುತ್ತೆ, ಬಿಡತ್ತೆ. ಕಲ್ಲಾದ್ರೆ ಅದಕ್ಕೆ ಆ ಗುಣ ಇಲ್ಲ, ಹೇಳ್ಕೊಳ್ಳೋದಕ್ಕೂ ಬರಲ್ಲ, ಬಿಡೋದಕ್ಕೂ ಬರಲ್ಲ ಅಲ್ವಾ. ಸೊ ಆದ್ರಿಂದ ಜ್ಞಾನ ಕಿವಿಯಾಗಿರ್ಬೇಕು. ಜ್ಞಾನ ಕಿವಿ ಆಗದೆ ಇದ್ರೆ ಕೊಂಬಾಗತ್ತೆ. ಕೊಂಬಾದ್ರೆ ಅಕುಶಲ ಕರ್ಮಗಳನ್ನೇ ಮಾಡ್ತೀವಿ, ಮತ್ತೆ ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸಮರ್ಥನೆ ಮಾಡಿಕೊಂಡು ಘೋರ ದುರಂತಕ್ಕೊಳಗಾಗ್ತಾರೆ. ದುರಂತಕ್ಕೊಳಗಾದ ನಂತರ ಅದು ಮತ್ತೆ ನಮ್ಮನ್ನ ಕಾಡುತ್ತೆ. ಆ ಕಮ್ಮದ ಫಲ ಬಂದಾಗ ಅದು ತುಂಬಾ ಭೀಕರವಾಗಿರುತ್ತೆ. ಆದ್ರಿಂದ ಭಗವಾನರ ಧಮ್ಮವನ್ನ ಅರ್ಥ ಮಾಡಿಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ನಾವು ಬಿಡುಗಡೆಯನ್ನು ಹೊಂದಬೇಕಾದ್ರೆ ನಮ್ಮ ಶೀಲ ಶುದ್ಧವಾಗಬೇಕು, ಪರಿಶುದ್ಧವಾಗಬೇಕು. ಶೀಲ ಪರಿಶುದ್ಧಗೊಂಡಾಗ ಮನಸ್ಸು ಅದಕ್ಕೆ ಸಪೋರ್ಟ್ ಅನ್ನ ಮಾಡುತ್ತೆ. ನೀವು ಧ್ಯಾನ ಮಾಡೋದಕ್ಕೆ ನಿಮ್ಮ ಮನಸ್ಸು ಅದಕ್ಕೆ ಸಹಕಾರ ಮಾಡುತ್ತೆ. ಉಪತಂಬಕ ಈಗ ಇದಿದೆ, ಅದಕ್ಕೆಲ್ಲ ಕಂಬ ಕೊಟ್ಟಿದ್ದೀರಲ್ವ, ಯಾಕೆ? ಅದಕ್ಕೆ ಆಧಾರ ಆಗತ್ತೆ. ಶೀಲ ಅನ್ನುವಂಥದ್ದು ಅದಕ್ಕೆ ಆಧಾರ ಆಗತ್ತೆ. ಅದೇ ನಿಮ್ಮ ಬದುಕಿನಲ್ಲಿ ಧಮ್ಮದ ಜೀವನದಲ್ಲಿ ನೀವು ಬೆಳೆಯಬೇಕಾದ್ರೆ ನಿಮ್ಗೆ ಆಧಾರ ಬೇಕು. ಆಧಾರ ಬೇಕಾದ್ರೆ ನೀವು ನಿಮ್ಮ ಶೀಲವನ್ನ ಬಲಿಷ್ಠಗೊಳಿಸ್ಬೇಕು. ಶೀಲವನ್ನ ಬಲಿಷ್ಠಗೊಳಿಸಿ ನಿಮ್ಮ ಮನಸ್ಸಲ್ಲಿ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನ ಪುನರ್ ಅವಲೋಕನವನ್ನ ಮಾಡೋದ್ರ ಮೂಲಕ ಧಮ್ಮದ ಮಾರ್ಗದಲ್ಲಿ ಇದೀನೋ ಇಲ್ವೋ ಅಂತ ನೀವೇ ಅದನ್ನ ಎಲ್ಲಾದ್ರೂ ಡೈವರ್ಟ್ ಆಗ್ತಾ ಇದೀನಿ ಅನ್ನೋದನ್ನ ನೀವು ಪದೇ ಪದೇ ಪರಾಮರ್ಶೆ ಮಾಡೋದ್ರ ಮೂಲಕ ನೀವು ಖಾತರಿ ಪಡಿಸ್ಕೊಂಡು ಧಮ್ಮ ಮಾರ್ಗದಲ್ಲಿ ಬೆಳೆಯಿರಿ. ಅಕುಶಲಗಳು ಬಂದಾಗ ತೆಗೆದಾಕಿ ಕುಶಲಗಳನ್ನ ಗುರುತಿಸಿ ಕುಶಲಗಳನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ನಮ್ಮ ಮನಸ್ಸನ್ನ ಮನೋಸಂಕಾರವನ್ನ ಕುಶಲವಾಗಿ ಮಾಡಿ. ಪುಣ್ಯಾಭಿ ಸಂಕಾರ ಅಪುಣ್ಯಾಭಿ ಸಂಕಾರ ಪಟಿಚ್ಚ ಸಮುಪಾದವನ್ನ ನೀವು ನೋಡಿದ್ರೆ ಅಲ್ಲಿ ಸಂಕಾರ ಅವಿದ್ಯಾಪಚ್ಚಯ ಸಂಕಾರ ಅಜ್ಞಾನ ಈ ಮಹಾನ ಆದಿದಲ್ಲಿ ನಮ್ಗೆ ಅದು ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿಯನ್ನ ಕತ್ಲೆಯಲ್ಲಿ ಕೋಣೆಯಲ್ಲಿ ಹಾಕಿಬಿಡಿ, ಅವ್ನು ಓಡಾಡಿದಾಗ ಏನಾಗತ್ತೆ, ಅಲ್ಲಿ ಇಲ್ಲಿ ತಾಗೋದಕ್ಕೆ ಶುರು ಆಗುತ್ತೆ. ಎಲ್ಲಿ ಏನ್ ಇಟ್ಟಿದ್ದೀವಿ, ಕಾಲಿಗೆ ತಾಗತ್ತೆ, ತಲೆಗೆ ತಾಗತ್ತೆ. ಯಾಕೆ? ಕತ್ಲೆ, ಅಂಧಕಾರ ಇದೆ. ಅವಿದ್ಯ ಅನ್ನುವಂಥದ್ದು ಈ ಅಂಧಕಾರ ಇದ್ದಂಗೆ ತಾಗ್ತಾ ಇರುತ್ತೆ, ಗೊತ್ತಾಗೋದಿಲ್ಲ. ಅದಕ್ಕೆ ಅವಿದ್ಯದಿಂದ ಏನ್ ಮಾಡ್ತೀವಿ, ಸಂಕಾರ ಬರುತ್ತೆ. ನೀವು ಅದನ್ನ ಅವಲೋಕನ ಮಾಡ್ತಾ ಇದ್ರೆ ನಮ್ಗೆ ಸರಿ ಮಾಡತಕ್ಕಾಗತ್ತೆ. ಅವಾಗ ಅದು ಪುಣ್ಯಾಭಿ ಸಂಕಾರ ಆಗತ್ತೆ. ಪುಣ್ಯಾಭಿ ಸಂಕಾರ ಆದ್ರೆ ನಾವು ಒಳ್ಳೆಯದನ್ನು ಬೆಳೆಸ್ಕೊಳ್ಳೋದಕ್ಕಾಗತ್ತೆ. ಎಲ್ಲ ಆ ಸರಪಳಿಗಳನ್ನು ಒಂದೊಂದಾಗಿ ಸಡಿಲಗೊಳಿಸೋದಕ್ಕಾಗತ್ತೆ. ಸಡಿಲಗೊಂಡಂತ ಸರಪಳಿಯನ್ನ ತುಂಡರಿಸೋದಕ್ಕಾಗತ್ತೆ. ಆದ್ರಿಂದ ಭಗವಾನ್ ಬುದ್ಧರ ಧಮ್ಮ ನಮ್ಮನ್ನೆಲ್ಲವನ್ನ ಕೂಡ ಸುಖದ ಕಡೆ ಕೊಂಡೋಗೋದು ಹೊರತು ಇನ್ನೇನಿಲ್ಲ. ಸೊ ಆದ್ರಿಂದ ನೀವೆಲ್ಲರೂ ಕೂಡ ಶೀಲ ಸಂಪನ್ನರಾಗಿ ಧ್ಯಾನವನ್ನ ಮಾಡಿ ಮನಸ್ಸನ್ನು ಶಾಂತಗೊಳಿಸಿ ಭಗವಾನ್ ಬುದ್ಧರ ಧಮ್ಮ ಅಭ್ಯಾಸ ಮಾಡೋದಕ್ಕಿರೋದೇ ಹೊರತು ಅದನ್ನ ವಿತಂಡವಾದ ಮಾಡೋದಕ್ಕಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ಬಹಳ ಪ್ರತಿ ಭಾನುವಾರ ಸಮಯ ಜಾಸ್ತಿ ತಗೊಂಡೆ, 50 ನಿಮಿಷ ಆಗೋಯ್ತು. ಸೊ ಬರೋದು ಕೂಡ ಲೇಟ್ ಆಗಿದೆ. ಸೊ ಆದ್ರಿಂದ ನೀವೆಲ್ಲರೂ ಕೂಡ ಧಮ್ಮವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ಮಾಡಿ. ಮಾಡ್ತಾ ಧಮ್ಮದಲ್ಲಿ ಅದರ ರುಚಿ ಸಿಗಲಿ. ನಿಮ್ಗೆ ರುಚಿ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿದೆ. ಇನ್ನೂ ಆಳವಾದಂತ ಅದನ್ನ ಹಿಡ್ಕೋತಾ ಹೋಗಿ, ಆವಾಗ ನಿಮ್ಗೆ ಇನ್ನೂ ಸ್ಪಷ್ಟ ಆಗ್ತಾ ಇರುತ್ತೆ. ಎಷ್ಟು ಸ್ಪಷ್ಟ ಆಗತ್ತೋ ಆವಾಗ ಯಾರು ಕೂಡ ಏನು ಹೇಳಿದ್ರು ನಿಮ್ಗೆ ಯಾವುದೇ ಸಂಶಯಗಳು ನಿಮ್ಮ ಮನಸ್ಸಲ್ಲಿ ಬರೋದಿಲ್ಲ. ಆವಾಗ ನೀವು ಖಂಡಿತವಾಗ್ಲೂ ಅದನ್ನ ರಿಯಲೈಸ್ ಮಾಡ್ಕೊಂಡಾಗ ನಿಮ್ಗೆ ಇನ್ನೊಬ್ಬರಿಗೆ ನೀವು ಆದರ್ಶ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನು ನೋಡ್ಕೊಂಡು ಅವರು ಕೂಡ ಧಮ್ಮದಲ್ಲಿ ಚೆನ್ನಾಗಿ ಬೆಳೆಯೋದಕ್ಕೆ ಅಭ್ಯಾಸ ಮಾಡ್ತಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಧಮ್ಮ ಮಾರ್ಗದಲ್ಲಿ ಬೆಳೆಯಿರಿ. ನಿಮ್ಗೆಲ್ಲರೂ ಕೂಡ ಈ ಧಮ್ಮ ಇಂಥ ಅವಕಾಶ ಸಿಕ್ಕಿರೋದಕ್ಕೆ ಬಹಳ ಸಂತೋಷ. ಯಾಕಂದ್ರೆ ಬುದ್ಧ ವಿಹಾರಗಳೇ ಖಾಲಿ ಬಿದ್ದಿರ್ತವೆ, ಅಂತದ್ರಲ್ಲಿ ನೀವು ಇಲ್ಲೆಲ್ಲ ಬಂದು ಸೇರ್ಕೊಂಡು ಈ ತರ ಪರಿಶ್ರಮ ಪಡ್ಕೊಂಡು, ಸೊ ರಿಯಲಿ ಗ್ರೇಟ್. ಸೊ ನಾನು ನಿಮ್ಗೆ ಎಲ್ರಿಗೂ ಕೂಡ ಸೊ ಬಹಳ ಖುಷಿ. ಸೊ ನಿಮ್ಗೆಲ್ಲರೂ ಕೂಡ ಏನ್ ಹೇಳ್ಬೇಕು, ಸೊ ನಿಮ್ಮ ಈ ಪ್ರಕ್ರಿಯೆಗಳಿಗೆ ಪ್ರೌಡ್. ಸೊ ಬಹಳ ಒಳ್ಳೆಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೀರಾ. ಸೊ ಇದನ್ನು ಮುಂದುವರಿಸಿ, ಚೆನ್ನಾಗಿ ಧಮ್ಮದಲ್ಲಿ ಬೆಳೆಯಿರಿ. ನಿಮಗೂ ಕೂಡ
ಈ ಧಮ್ಮದ ಫಲ ಈ ಬದುಕಿನಲ್ಲಿ ಫಲವನ್ನ ಕಾಣುವವರಂತಾಗಿ ಅಂತ ಹೇಳಿ ಸೊ ಇಲ್ಲಿಗೆ ಈ ಧಮ್ಮ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಮಂಗಲವಾಗಲಿ, ಕಲ್ಯಾಣವಾಗಲಿ. ನೀವು ಮೆರೆಸಿರ್ತಕ್ಕಂಥ ಪುಣ್ಯಗಳು ನಿಮ್ಮನ್ನ ನೆರಳಿನಂತೆ